ಮಗು ಚಿಕ್ಕದಿದ್ದಾಗ ಆಟಿಸಮ್ ಆಗಿ ದೊಡ್ಡವರಾದ್ರೆ ಹೆಂಗ್ ನಡ್ಕೋತಾರೆ ಅನ್ನೋಕ್ಕೆ ಒಂದು ಉದಾಹರಣೆ ಈ ಸ್ವಾತಿ ಮತ್ತು ಫಿಲಂ. ಪೋಷಕರು ಎಸ್ಪೆಷಲಿ ತಂದೆ ತಾಯಿಗಳು ಪೇರೆಂಟ್ಸ್ಗಳು ಯಾರಾದರೂ ಈ ಪದನ್ನ ಕೇಳಿದ್ದೀರಾ ಆಟಿಸಮ್ ಅಂತ? ಕೇಳಿರ್ಲಿಕ್ಕೆ ಇಲ್ಲ. ಆದರೆ ಈ ಥರ ಮಕ್ಕಳನ್ನ ಕೂಡ ನೀವು ನೋಡಿರಬಹುದು ಅಥವಾ ಗಮನಿಸಿರಬಹುದು, ಆದರೆ ಅದು ಇದೆ ಅಂತ ನಿಮಗೆ ಗೊತ್ತಾಗಿರಲ್ಲ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತೀನಿ. ನೋಡಿರ್ತೀರ ಕೆಲವೊಂದ್ಸರಿ, ಇದೇನಿದು ಮಗು ಮಾಮೂಲಿ ಮಗು ಥರ ಇಲ್ಲ, ಯಾಕೆ ಏನೋ ಒಂಥರ ಮಾಡುತ್ತೆ, ಮಾತಾಡಿದ್ರೆ ಮಾತಾಡಲ್ಲ, ಮುಖ ತಿರ್ಗಿಸ್ಕೊಂಡು ಹೋಗುತ್ತೆ. ಬಟ್ ಆ್ಯಕ್ಚುಲಿ ಅದು ಮಗು ಮುಖ ತಿರ್ಗಿಸ್ಕೊಂಡು ಹೋಗುತ್ತೆ ಅನ್ನೋದಕ್ಕಿಂತನೂ ಅಲ್ಲಿ ಒಂದು ಏನೋ ನ್ಯೂನ್ಯತೆ ಇದೆ, ಏನೋ ಒಂದು ಡಿಫಿಷಿಯನ್ಸಿ ಇದೆ, ಕಡಿಮೆ ಇದೆ ಅನ್ನೋದು ನೀವು ತಿಳ್ಕೊಬೇಕು. ಮಗು ಚಿಕ್ಕದಿದ್ದಾಗ ಆಟಿಸಮ್ ಆಗಿ ದೊಡ್ಡವರಾದ್ರೆ ಹೆಂಗ್ ನಡ್ಕೋತಾರೆ ಅನ್ನೋಕ್ಕೆ ಒಂದು ಉದಾಹರಣೆ ಈ ಸ್ವಾತಿ ಮತ್ತು ಫಿಲಂ. ಅದರಲ್ಲಿ ಹೆಂಗೆ ಸುದೀಪ್ ಅವರು ಅಷ್ಟು ದೊಡ್ಡವರಾದ್ರೂ ಕೂಡ ಅವ್ರು ಹೆಂಗ್ ನಡ್ಕೊತಾ ಇರ್ತಾರಲ್ಲ, ಅದು ಒಂದು ಆಟಿಸಮ್. ಶಿವಯ್ಯ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ನ ಮಾಡಿದ್ದಾರೆ ಅದರಲ್ಲಿ ಅವ್ರು ನಡ್ಕೊಳ್ಳೋ ರೀತಿ ಏನಿದೆ ಅದು ಆಟಿಸಮ್. ಇನ್ನೊಂದು ಪಕ್ಕದಲ್ಲಿರೋದು ಬರ್ಫಿ ಅಂತ ಯಾರಾದ್ರೂ ಕೇಳಿದ್ದೀರಾ ಹೆಸರು? ಹಿಂದಿ ಫಿಲಮು ಇಲ್ಲ ಅಂದರೆ ಒಂದ್ಸರಿ ನೋಡ್ರಿ, ಬರ್ಫಿ ಅಂತ ಹೇಳಿ. ಸೊ ಅದರಲ್ಲಿ ಪ್ರಿಯಾಂಕಾ ಚೋಪ್ರಾಗೆ ಏನಿದೆ ಅದು ಆಟಿಸಮ್. ಜಿಲ್ ಮಿಲ್ ಅಂತ ಒಂದು ಕ್ಯಾರೆಕ್ಟರ್ನ ಮಾಡಿದ್ದಾರೆ ಅವರು, ಅದು ಆಟಿಸಮ್. ಕೆಳಗಡೆ ಇನ್ನೊಂದು ಶಾರುಖ್ ಖಾನ್, ಫಿಲಮ್ ಹೆಸರು ಮೈ ನೇಮ್ ಈಸ್ ಖಾನ್. ಅದರಲ್ಲಿ ಶಾರುಖ್ದು ಏನಿದೆ, ಅವ್ರು ಹೆಂಗೆ ಅದರಲ್ಲಿ ನಡ್ಕೋತಾರೆ, ಯಾವ ರೀತಿಯಲ್ಲಿ ಬೇರೆ ಜೊತೆ ಮಾತಾಡ್ತಾರೆ, ಅದು ಆಟಿಸಮ್. ಏನಿದು ಆಟಿಸಮ್ ಅಂದರೆ ನರಮಂಡಲದ ಬೆಳವಣಿಗೆಯಲ್ಲಿನ ನ್ಯೂನ್ಯತೆ. ಅಂದರೆ ಬ್ರೈನ್ ಡೆವಲಪ್ ಆಗ್ತಿರತ್ತೆ, ನಿಮ್ಮ ಮೆದುಳು ಡೆವಲಪ್ ಆಗ್ತಿರತ್ತೆ. ಬ್ರೈನ್ ಡೆವಲಪ್ ಆಗುವಾಗ ಏನಾದ್ರು ತೊಂದರೆಗಳಾದರೆ ಸೊ ಅದರಿಂದ ಏನಾಗುತ್ತೆ, ನಿಮ್ಮದು ಸಾಮಾಜಿಕ ನಡವಳಿಕೆ ಅಂತ ಹೇಳ್ತೀವಿ. ಅಂದರೆ ಸಮಾಜದಲ್ಲಿ ಹೆಂಗೆ ನಡ್ಕೋಬೇಕು, ಬೇರೆಯವ್ರ ಜೊತೆಗೆ ನಾವು ಹೇಗೆ ನಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಎಲ್ಲ ಹೊರಗಡೆ ಹೋದ್ರಿ, ಇಲ್ಲ ಫಿಲ್ಮ್ ನೋಡೋಕೆ ಹೋದ್ರಿ, ಅಲ್ಲಿದ್ದಾಗ ನಿಮ್ಮದು ಹೆಂಗಿರುತ್ತೆ, ವಾತಾವರಣ ಹೇಗಿರುತ್ತೆ, ನೀವು ಹೇಗೆ ನಡ್ಕೋಬೇಕು. ಬೇರೆಯವ್ರ ಮನೆಗೆ ಹೋದ್ರಿ, ಯಾರೋ ಅರ್ಶಿನ ಕುಂಕುಮ ಕರೆದ್ರು, ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀರಾ, ಇಲ್ಲ ಬರ್ತ್ಡೇ ಪಾರ್ಟಿಗೆ ಹೋಗಿರ್ತೀರಾ. ಸೊ ಮಕ್ಕಳು ಅಲ್ಲಿ ಹೋದಾಗ ಹೆಂಗೆ ನಡ್ಕೋಬೇಕು, ಅದು ಈ ಆಟಿಸಮ್ ಮಕ್ಕಳಲ್ಲಿ ಬರೋದಿಲ್ಲ. ಜೊತೆಲಿ ಸಂವಹನ ಕೊರತೆ ಅಂದರೆ ಮಾತಾಡೋ ಎಬಿಲಿಟಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತೀವಿ, ಬೇರೆಯವ್ರ ಜೊತೆ ಹೆಂಗೆ ಮಾತಾಡ್ತಾರೆ, ಅದು ಕೂಡ ಇವ್ರಲ್ಲಿ ಡಿಫಿಷಿಯನ್ಸಿ ಇರುತ್ತೆ. ಸೊ ಇದೆಲ್ಲ ಸೇರಿ ಆಗೋ ಒಂದು ಸ್ಥಿತಿಗೆ, ಒಂದು ಕಾಯಿಲೆಗೆ ಆಟಿಸಮ್ ಅಂತೀವಿ. ಸೊ ಇದರಲ್ಲಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಏನು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂದರೆ ಇದರಲ್ಲಿ ಒಂದು 5 ಥರ ಬೇರೆ ಬೇರೆ ಸ್ಥಿತಿಗಳನ್ನ ಹೇಳ್ತಾರೆ. ಸೊ 5 ಥರ ಸ್ಥಿತಿಗಳಲ್ಲೂ ಕೂಡ ಈ ಆಟಿಸಮ್ದು ಏನೇನು ಲಕ್ಷಣಗಳಿದ್ದಾವೆ ಅದು ಇದರಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ರೆಟ್ ಸಿಂಡ್ರೋಮ್ ಅಂತೀವಿ, ಅಥವಾ ಚೈಲ್ಡ್ಹುಡ್ ಆಟಿಸಮ್, ಇನ್ನೊಂದು ರೆಟ್ ಸಿಂಡ್ರೋಮ್, ಚೈಲ್ಡ್ಹುಡ್ ಡಿಸ್ಇಂಟಿಗ್ರೇಟಿವ್ ಡಿಸಾರ್ಡರ್, ಪರ್ವೇಸಿವ್ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದೆಲ್ಲ ಕೂಡ ಆಟಿಸಮ್ ಸ್ಪೆಕ್ಟ್ರಮ್ ಈ ಗುಂಪಿಗೆ ಸೇರ್ಕೊಳ್ಳುತ್ತೆ. ಇದನ್ನ ಹೆಂಗೆ ಕಂಡುಹಿಡಿತಾರೆ? ಈಗ ಆಟಿಸಮ್ ಅಂದ ತಕ್ಷಣ ಸುಮ್ಮನೆ ನಾವು ಏನೋ ಒಂದು ರಕ್ತ ಪರೀಕ್ಷೆ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅನ್ನೋಕ್ಕೆ ಗೊತ್ತಾಗೋದಿಲ್ಲ. ಇದಕ್ಕೆ ನಾವು ಗಮನಿಸಬೇಕು, ಹೆಂಗೆ ಮಗು ಹೇಗೆ ಅದರದ್ದು ನಡವಳಿಕೆ ಹೇಗಿದೆ, ಮಾತಾಡ್ತಿದ್ಯಾ ಇಲ್ವಾ, ಬೇರೆ ಜೊತೆ ಮಿಂಗಲ್ ಆಗ್ತಿದ್ಯಾ ಇಲ್ವಾ. ಸೊ ಇದನ್ನ ತಿಳ್ಕೊಳ್ಳೋಕ್ಕೆ ನಮ್ಮ ಹತ್ರ ಒಂದು ಕೈಪಿಡಿ ಅಂತ ಇರುತ್ತೆ, DSM-5 ಅಂತ ಹೇಳಿ, ಡಯಾಗ್ನೋಸ್ಟಿಕ್ ಸ್ಟ್ಯಾಟಿಸ್ಟಿಕಲ್ ಮ್ಯಾನ್ಯುಯಲ್ ಅಂತ ಹೇಳಿ. ಸೊ ಇದರಲ್ಲಿ ಒಂದಿಷ್ಟು ಏನು ನಡವಳಿಕೆನ ಕ್ರಮಗಳನ್ನ ಕೊಟ್ಟಿರ್ತಾರೆ ಸೈಕ್ಯಾಟ್ರಿಲಿ. ಸೊ ಇದನ್ನ ನಾವು ನೋಡಿಕೊಂಡು ಓಕೆ ಇದ್ರ ಪ್ರಕಾರ ಇದೆ ಮಗು ಅಂತ ಅಂದಾಗ ನಮಗೆ ಗೊತ್ತಾಗುತ್ತೆ ಇದು ಆಟಿಸಮ್ ಇದೆ ಈ ಮಗುಗೆ ಅಂತ. ಸೊ ಒಂದು ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂತ ಇದೆ, ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಅಂತ ಹೇಳಿ. ಸೊ 2025ರಲ್ಲಿ 68 ಮಕ್ಕಳ ಅದರಲ್ಲಿ ಒಂದು ಮಗುಗೆ ಆಟಿಸಮ್ ಇರುತ್ತೆ. 1 in 68 ಚಿಲ್ಡ್ರನ್ ಅಂತ ಹೇಳ್ತೀವಿ. ಸೊ 1 in 68 ಚಿಲ್ಡ್ರನ್. ಮತ್ತು 18 ಮಿಲಿಯನ್ ಅಂದರೆ 1,80,00,000 ಜನರಿಗೆ ಇಂಡಿಯಾದಲ್ಲಿ, ಭಾರತದಲ್ಲಿ ಆಟಿಸಮ್ ಇದೆ. ಇದು ಹೆಣ್ಮಕ್ಳಿಗಿಂತ ಜಾಸ್ತಿ ಗಂಡು ಮಕ್ಕಳಲ್ಲಿ ಕಂಡು ಬರುತ್ತೆ. ಸೊ ಯಾವಾಗ ಗೊತ್ತಾಗುತ್ತೆ, ತಾಯಿಗೆ ಯಾವಾಗ ಅನುಮಾನ ಬರುತ್ತೆ ಅಂದರೆ ಮಗು ಹೆಸರು ಕರೆದ್ರೂ ತಿರುಗಿ ನೋಡ್ತಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿಲ್ಲ. ಈಗ ಚಿಕ್ಕ ಮಗು ಈಗ 3 ತಿಂಗಳು 4 ತಿಂಗಳಲ್ಲಿ ಏನಾಗುತ್ತೆ ಅಂತಂದರೆ ಈಗ ಕತ್ ನಿಲ್ಲಕ್ಕೆ ಶುರು ಆಗುತ್ತೆ. 4 ತಿಂಗಳು 3-4 ತಿಂಗಳಲ್ಲೆಲ್ಲ ಕತ್ ನಿಲ್ಲಕ್ಕೆ ಶುರು ಆಗುತ್ತೆ. ಮಗು ಮಾತಾಡ್ಸಿದ ತಕ್ಷಣ ಅಂತ ನಗುತ್ತೆ. ಇದು ಯಾವುದು ಇರೋದಿಲ್ಲ ಮಕ್ಕಳಲ್ಲಿ. ಅದು ಅವಾಗ ಏನಾಗುತ್ತೆ, ತಾಯಿಗೆ ಅನುಮಾನ ಬರೋಕ್ಕೆ ಶುರು ಆಗುತ್ತೆ. ಇದೇನಿದು ಹೆಸರು ಕರೆದ್ರು ನೋಡಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ,
ಯಾವುದ್ರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಹೊಸ ಹೊಸ ಗೊಂಬೆಗಳು ಕೊಟ್ಟರು ಕೂಡ ಇಷ್ಟಪಡ್ತಾ ಇಲ್ಲ ಅಂತ ಅಂದಾಗ ಮಗುಗೆ ತಾಯಿಗೆ ಅನುಮಾನ ಬರಲಿಕ್ಕೆ ಶುರು ಆಗುತ್ತೆ. ಸೊ ಏನು ತೊಂದರೆ ಆಗುತ್ತೆ, ಯಾಕೆ ಇದು ಆಟಿಸಮ್ ಬಗ್ಗೆ ನಮಗೆ ಅಷ್ಟು ಅರಿವು ಮೂಡಿಸ್ತಾ ಇದ್ದಾರೆ? ಯಾಕೆ ಅಂದರೆ ಈ ಆಟಿಸಮ್ ಇರೋ ಮಕ್ಕಳು ಏನಾಗ್ತದೆ, ಮುಂದೆ ಮಕ್ಕಳು ಸಾಮಾಜಿಕವಾಗಿ ಬೆರೆಯೋದಿಲ್ಲ, ಸೊಸೈಟಿಲಿ ಬೇರೆಯವ್ರ ಜೊತೆಗೆ ಮಿಂಗಲ್ ಆಗೋದಿಲ್ಲ, ಬೆರೆಯೋದಿಲ್ಲ. ಮತ್ತೆ ನಾರ್ಮಲ್ ಬೇರೆ ಥರ ಮಕ್ಕಳು, ಅವ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ಫುಲ್ ಪಾಸ್ ಆದ, ಸೆಕೆಂಡ್ ಪಾಸ್ ಆದ, ಒಳ್ಳೊಳ್ಳೆ ಮಾರ್ಕ್ಸ್ ತಗೋತಾ ಇದ್ದಾನೆ, ಎಲ್ಲದರಲ್ಲೂ ಇಂಟ್ರೆಸ್ಟ್ ತೋರಿಸಿ ಕಲಿತಾ ಇದ್ದಾರೆ, ನನ್ನ ಮಗ ಮಾತ್ರ ಏನೂ ಮಾಡ್ತಿಲ್ಲ ಅಂತ ಹೇಳಿ ತಂದೆ ತಾಯಿಗಳಿಗೆ ಅನಿಸ್ತಿರುತ್ತೆ. ಸೊ ಕಲಿಕೆಯಲ್ಲಿ ಕೂಡ ಈ ಥರ ಮಕ್ಕಳಂತ ಇರೋಲ್ಲ. ಇವರು ಆಟಿಸಮ್ ಇರೋ ಮಕ್ಕಳು ಬೇರೆ ಮಕ್ಕಳ ಥರ ಇರೋದಿಲ್ಲ, ಬೇರೆ ಮಕ್ಕಳ ಥರ ಬೆರೆಯೋದಿಲ್ಲ. ಅಕಸ್ಮಾತ್ ಬೆರೆತರೂ ಕೂಡ ಮುಂದೆ ದೊಡ್ಡವರಾದ್ಮೇಲೂ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ, ಸ್ವಾವಲಂಬಿಗಳಾಗಿರೋದಿಲ್ಲ, ಬೇರೆಯವ್ರ ಮೇಲೆ ಯಾವಾಗಲೂ ಡಿಪೆಂಡ್ ಆಗಬೇಕಾಗಿರುತ್ತೆ. ಸೊ ಅವರು ಇದರಲ್ಲಿ ಮಕ್ಕಳ ಬೆಳವಣಿಗೆ ಫಿಸಿಕಲಿ ದೊಡ್ಡವ್ರು ಆಗ್ತಾ ಇದ್ರು ಕೂಡ ಸಾಮಾಜಿಕವಾಗಿ ಭೌತಿಕವಾಗಿ ಅವರು ಬೆಳೆಯೋದಿಲ್ಲ. ಸೊ ಏನು ಕಾರಣ? ಈಗ ಆಟಿಸಮ್ ಬರ್ತಿದೆ ಅಂದರೆ ಅದಕ್ಕೊಂದು ಕಾರಣ ಇರಬೇಕಲ್ಲ, ಯಾಕೆ ಬರ್ತಿದೆ ಆಟಿಸಮ್? ಸೊ ಅದಕ್ಕೆ ನಾನಾ ಥರ ಕಾರಣಗಳಿದ್ದಾವೆ. ಏನು ಒಂದು ಮೇಯ್ನ್ ಏನು ಹೇಳ್ತೀವಿ ಅಂದರೆ ಮೆದುಳಿನ ಬೆಳವಣಿಗೆ ಸರಿ ಆಗದೆ ಇದ್ದಾಗ ಏನು ಕಾರಣಗಳಿರ್ಬೋದು? ಒಂದು, ಅಪ್ಪ ಅಮ್ಮ ಅಜ್ಜಿ ತಾತಂಗೆ ಮುತ್ತಾತಂಗೆಲ್ಲ ಇದ್ದರೆ ಚಾನ್ಸ್ ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಯಾರಿಗೋ ಇದೆ, ಅಪ್ಪ ಅಮ್ಮಗೆ, ಚಿಕ್ಕಪ್ಪಂದ್ರಿಗೆ, ದೊಡ್ಡಪ್ಪ ಅಂದ್ರಿಗೆ ಯಾರಿಗೋ ಇದೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇರಬಹುದು, ಅಥವಾ ನರವೈಜ್ಞಾನಿಕ ಅಥವಾ ನ್ಯೂರೋಫಿಸಿಯಾಲಜಿಕಲ್ ಕಾರಣಗಳು ಅಂತ ಹೇಳ್ತೀವಿ, ಇಲ್ಲ ಪರಿಸರ ಕಾರಣಗಳು, ಮತ್ತು ಎಪಿಜೆನೆಟಿಕ್ ಕಾರಣಗಳು ಅಥವಾ ರೋಗಗಳು, ಮತ್ತು ಇದು ಅವಧಿ ಪೂರ್ವ ಜನನ. ಈಗ ಪ್ರೆಗ್ನೆಂಟ್ ಇದ್ದಾರೆ, ಡೆಲಿವರಿ ಆಗಬೇಕು, ಡೆಲಿವರಿ ಡೇಟ್ಗಿಂತ ಮುಂಚೆ ಡೆಲಿವರಿ ಆಗುವಂಥದ್ದು, ಇಲ್ಲ ಲೇಟ್ ಮದುವೆ ಆಗುವಂಥ ಲೇಟು ಪ್ರೆಗ್ನೆನ್ಸಿ, 40 ವರ್ಷದ ಮೇಲೆ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರಬಹುದು. ಸೊ 40 ವರ್ಷದ ಮೇಲೆ ಮಕ್ಕಳಾದ್ರೂ ಕೂಡ ಈ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಪರಿಸರ ಅಂಶಗಳು ಏನೇನಿರ್ಬೋದು? ಇವಾಗ ಚೆನ್ನಾಗಿದೆಯಾ ಎಲ್ಲ, ಹೊರಗಡೆ ಗಾಳಿ ಎಲ್ಲ ಕಲುಷಿತ ಗಾಳಿ ಅಲ್ವಾ? ಡೀಸೆಲ್ ಹೊಗೆ, ಪೆಟ್ರೋಲ್ ಹೊಗೆ ಎಲ್ಲ ಕಲುಷಿತ ಗಾಳಿಗಳು, ಪ್ಲಸ್ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದೀವಿ. ಮತ್ತೀಗ ಒಂಥರ ಫ್ಯಾಷನ್ನು, ಸಿಗರೇಟ್ ಸೇತಾರೆ, ಕುಡಿತಾರೆ ಅಂತ ಅಂದರೆ ಭಾಳ ಸ್ಟ್ಯಾಂಡರ್ಡ್ ಇದ್ದಾರೆ ಅಂತೇಳಿ. ಸೊ ಪ್ರೆಗ್ನೆಂಟ್ ಗರ್ಭಿಣಿಯವರು ಆದಷ್ಟು ಈ ಕುಡಿಯೋ ಅಂಥದ್ದು ಅಥವಾ ಬೀಡಿ ಸಿಗರೇಟ್ ಸೇದೋ ಅಂಥದ್ದು ಅಥವಾ ಸಿಗರೇಟ್ ಇರೋ ಕಡೆಗೆ ಹೊಗೆಗೆ ಹೋಗಿ ಎಕ್ಸ್ಪೋಸ್ ಆಗುವಂಥದ್ದು ಅದನ್ನು ಕೂಡ ಇದಕ್ಕೆ ಕಾರಣ ಆಗಿರುತ್ತದೆ. ಮತ್ತು ಆಲ್ಕೋಹಾಲು, ಮತ್ತೀಗ ಊಟ ಮೊದಲಾಗಿದ್ರೆ ಅಲ್ಲೇ ಎಲ್ಲ ಬೆಳೀತಿದ್ರು, ಫ್ರೆಶ್ ತರಕಾರಿ ತರೋರು ತಂದುಬಿಟ್ಟು ಅವಾಗಿಂದು ಮಾಡಿ ಅವಾಗ ಊಟ ಮಾಡಿ ತೊಳೆದಿಟ್ಬಿಡ್ತಿದ್ರು ಪಾತ್ರೆಗಳನ್ನ. ಈಗೇನಾಗ್ತಿದೆ, 2-3 ದಿನ ಆದ್ರೂ ಸಾರು ಫ್ರಿಜ್ಜಲ್ಲೇ ಇರುತ್ತೆ, ಅದನ್ನೇ ತಿನ್ನೋದು. ಮತ್ತು ಯಾರಪ್ಪ ಎದ್ಬಿಟ್ಟು ಹೋಗಿ ತರಕಾರಿ ತೊಗೊಂಬರ್ತಾರೆ ಅಂತ ತರಕಾರಿ ತೊಗೊಂಬರೋದು, ಫ್ರಿಜ್ಜಲ್ಲಿ ಇಟ್ಬಿಡೋದು, ಒಂದು ವಾರಕ್ಕೆ ಆಗೋಷ್ಟು ತಂದು ಇಟ್ಬಿಡೋದು, ಅದನ್ನೇ ಉಪಯೋಗಿಸೋವಂಥದ್ದು. ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರೋ ಅಂಥದ್ದು ಎಷ್ಟು, ಈಗ ಕ್ಯಾಂಡ್ ಫುಡ್ಸ್ ಅಂತ ಹೇಳ್ತೀವಿ, ಅಥವಾ ಈಗ ಈ ಮೆಕ್ಯಾನ್ದೆಲ್ಲ ಬರುತ್ತಲ್ಲ, ಈ ಏನದು ಆಲೂಗೆಡ್ಡೆ ಚಿಪ್ಸ್ ಆಗಿರ್ಬೋದು ಅಥವಾ ಕಟ್ಲೆಟ್ ಆಗಿರ್ಬೋದು. ಸೊ ಅದನ್ನೆಲ್ಲ ತಂದು ಎಷ್ಟೊಂದು ತಿಂಗಳುಗಟ್ಟಲೆ ಇಟ್ಟಿರ್ತಾರೆ, ಅದ್ರಲ್ಲಿ ಬರೆದಿರ್ತಾರೆ ಇನ್ನೂ 1 ವರ್ಷ ಉಪಯೋಗಿಸ್ಬೋದು ಅಂತ. ಸೊ ಅಂಥ ಫುಡ್ಡು ಪ್ರಿಸರ್ವೇಟಿವ್ಸ್ ಹಾಕಿರುವಂತಹ ಊಟಗಳನ್ನ ತಿಂದ್ರೂ ಕೂಡ ಆಟಿಸಮ್ ಬರೋ ಸಾಧ್ಯತೆಗಳು ಇದೆ. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಈಗ ಆಮ್ಲಜನಕದ ಕೊರತೆ ಅಂತೀವಿ, ಡೆಲಿವರಿ ಡೇಟು ಕೆಲವೊಂದ್ಸರಿ ಹೇಳ್ಬಿಡ್ತಾರೆ, ಇಲ್ಲ ನಿಮ್ಮ ಸಿಸರಿನ್ ತೊಗೋಬೇಕಾಗುತ್ತೆ, ಮಗು ತಡ್ಕೊಳ್ಳಲ್ಲ, ಅದರದ್ದು ಸ್ಟ್ರೆಸ್ನ ತಡ್ಕೊಳ್ಳಲ್ಲ ಅಂತ ಹೇಳಿ. ಸೊ ಯಾಕೆ? ಆಕ್ಸಿಜನ್ ಅಥವಾ ಆಮ್ಲಜನಕದ ಕೊರತೆ ಆಗೋಗುತ್ತೆ ಅಂತ ಹೇಳ್ತಾರೆ. ಸೊ ಆ ಆಮ್ಲಜನಕದ ಕೊರತೆ ಆದಾಗಲೂ ಕೂಡ ಆಟಿಸಮ್ ಬರೋ ಸಾಧ್ಯತೆಗಳಿದ್ದಾವೆ. ಮತ್ತು ಇಮ್ಯುನಿಟಿ, ನಮ್ಮದು ರೋಗ ನಿರೋಧಕ ಶಕ್ತಿ, ಸೊ ಅದು ಕೂಡ ಕಮ್ಮಿ ಆದಾಗ, ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ಗರ್ಭಿಣಿಯರಿದ್ದಾಗ ಅದು ಕಡಿಮೆ ಆದಾಗಲೂ ಕೂಡ ಇನ್ಫೆಕ್ಷನ್ಸು ಜಾಸ್ತಿ ಆಗ್ತವೆ. ಇನ್ಫೆಕ್ಷನ್ ಜಾಸ್ತಿ ಆದರೆ, ಸೋಂಕುಗಳು ಜಾಸ್ತಿ ಆದಾಗಲೂ ಕೂಡ ಆಟಿಸಮ್ ಸಮಸ್ಯೆ ಬರಬಹುದು ಊಟ ಮಗುಗೆ. ದೆನ್ ಎಪಿಜೆನೆಟಿಕ್ ಅಂತ ಹೇಳ್ತೀವಿ, ಅಂದರೆ ನಮ್ದು ಆಲ್ರೆಡಿ ಇರೋ ಬಾಡಿಯಲ್ಲಿರೋ ಜೀನ್ಸ್ಗಳು ಈ ಎಷ್ಟೊಂದು ಹೊರಗಡೆದು ಒತ್ತಡ ಆಗಿರ್ಬೋದು ಅಥವಾ ಒಳಗಡೆ ಒತ್ತಡ ಆಗಿರ್ಬೋದು ಅಥವಾ ಫ್ಯಾಮಿಲಿ ಹಿಸ್ಟ್ರಿಯಿಂದ ಆಗಿರ್ಬೋದು, ಒಳಗಡೆ ಇರೋ ಕಣಗಳಲ್ಲೂ ಕೂಡ ಒಂದು ಚೇಂಜ್ ಆಗಿಬಿಡ್ತವೆ ಒಳಗಡೆ. ಸೊ ಅದು ಚೇಂಜ್, ಸೆಲ್ಲಲ್ಲಿ ಏನು ಚೇಂಜ್ ಆದ್ರೂ ಕೂಡ, DNA ಎಲ್ಲ ಚೇಂಜ್ ಆಯಿತು ಅಂದರೂ ಕೂಡ ಆಟಿಸಮ್ ಬರಬಹುದು. ಮತ್ತು ಸೋಂಕುಗಳು ನಾನು ಹೇಳ್ದಂಗೆ, ಈಗ ಹುಟ್ಟಿದ ಮಗು ಕೂಡ ಚಿಕ್ಕ ಅಂದರೆ ತೂಕನೂ ಕೂಡ ಕಡಿಮೆ ಇದೆ, ಅಥವಾ ಡೇಟ್ ಆಗೋಕ್ಕಿಂತ ಮುಂಚೆ ಅಥವಾ ಡೇಟ್ ಆದಮೇಲೆ ಅಥವಾ 40 ವರ್ಷದ ಮೇಲೆ ಪ್ರೆಗ್ನೆಂಟ್ ಆದರೂ ಕೂಡ ಈ ಸಮಸ್ಯೆಗಳು ಬರೋ ಸಾಧ್ಯತೆಗಳಿದೆ. ಸೊ ಲಿಂಗ, ಇದರಲ್ಲಿ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಲ್ಲಿ ಜಾಸ್ತಿ. ಸೊ 4 ಗಂಡು ಮಗು ಆದರೆ 1 ಹೆಣ್ಮಗುಗೆ ಆಟಿಸಮ್ ಬರೋ ಸಾಧ್ಯತೆಗಳು ಇದೆ. ಸೊ ಈಗ ಇಂಪಾರ್ಟೆಂಟ್, ಇದು ಗೊತ್ತಾಗಬೇಕು ನಿಮಗೆ ಇದರಲ್ಲಿ, ಓಕೆ ಇದನ್ನ ಆಟಿಸಮ್ ಲಕ್ಷಣಗಳು ಅಂತಾರೆ ಅಂತ ಹೇಳಿ. ಏನೇನಿದ್ದಾವೆ?
ಒಂದು ಪುನರ್ವರ್ತಿತ ಅಂತಂದರೆ ರಿಪಿಟೇಟಿವ್ ಬಿಹೇವಿಯರ್. ನಿಂತ್ಕೊಂಡಲ್ಲಿ ಸುಮ್ಮನೆ ಹಿಂಗೆ 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 ಮಾಡ್ತಾ ಇರಬಹುದು. ಸೊ ಮಾಡಿದ್ದನ್ನೇ ಮಾಡೋದು. ಈ ಹುಡುಗ ಏನಪ್ಪ ಇವನು ಯಾವಾಗ ನೋಡ್ರಿ ಹಿಂಗೆ ಹಿಂಗೆ ಸುತ್ತಾನೆ ಇರ್ತಾನೆ ತಿರುಗ್ತಾನೆ ಇರ್ತಾನೆ ಅಂತ ನಿಮಗೆ ಅನಿಸುತ್ತೆ. ಬಟ್ ಅವನದು ಒಳಗಡೆ ಸಮಸ್ಯೆ ಇದೆ, ಅವನಿಗೆ ಆಟಿಸಮ್ ಕಾಯಿಲೆ ಇದೆ, ಅದರಿಂದ ಹಾಗೆ ಅವನು ಮಾಡ್ತಾ ಇದ್ದಾನೆ. ನಿದ್ರೆ ಬರೋದಿಲ್ಲ, ಮಲ್ಕೊಳಕ್ಕೆ ಹೋದ್ರೂ 3 ಗಂಟೆ ಆಯಿತು 4 ಗಂಟೆ ಆಯಿತು ನಿದ್ದೆ ಬರೋದಿಲ್ಲ. ಸೊ ನಿದ್ರೆ ತೊಂದರೆಗಳು ಆಗಬಹುದು. ಮತ್ತು ಅಸಾಮಾನ್ಯ ಕಣ್ಣಿನ ಸಂಪರ್ಕ ಅಂತ ಹೇಳ್ತೀವಿ. ಏನು ಹೀಗಂದ್ರೆ, ಆ ಮಗು ನಿಮ್ಮನ್ನು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಇದೇನಿದು ಈ ಮಗು ನನ್ನ ನೋಡ್ತಿದ್ಯಾ ಅಥವಾ ನನ್ನ ಹಿಂದೆ ಯಾರನ್ನೋ ನೋಡ್ತಾ ಇದೆಯಾ ಅಂತ ನಿಮಗೆ ಡೌಟ್ ಬರುತ್ತೆ. ಇದೇನಿದು ಕಣ್ಣಲ್ಲಿ ಕಣ್ಣಿಟ್ಟೆ ನೋಡ್ತಾ ಇಲ್ಲ, ಒಂಥರ ನೋಡ್ತಾ ಇದ್ದಾನೆ. ಮತ್ತು ಅದು ನೋಡಿದ್ರೆ ಹೆಂಗೆ ಅಂದರೆ, ನಿಮ್ಮ ಮುಖ ಅನ್ನೋದಕ್ಕಿಂತನೂ ಕಣ್ಣು ನೋಡೋ ಬದಲು ಬಾಯಿ ಪಾಲ್ ನೋಡೋದು ಅಥವಾ ಮೂಗು ನೋಡೋ ಅಂಥದ್ದು, ಹಿಂಗೆ ನೋಡೋ ಅಂಥದ್ದು. ಸೊ ನಿಮ್ಮ ಮೂಲಕ ನೋಡ್ತಾನೆ, ನಿಮ್ಮ ಹಿಂದೆ ಯಾರೋ ಇದ್ದಾರೆ ಅನ್ನೋ ಹಾಗೆ. ನೀವು ನೋಡಿರ್ಬೋದು, ಇನ್ಮೇಲೆ ನೀವು ಈ ಥರ ಮಗು ಈ ಥರ ಮಾಡ್ತಿದೆ ಅಂತ ಅನಿಸ್ದಾಗ ನೀವು ಕಂಡುಹಿಡಿಬೇಕು, ಓಕೆ ಇವನಿಗೇನೋ ತೊಂದರೆ ಇದೆ, ಆಟಿಸಮ್ ಇರಬಹುದು ಅಂತ ಹೇಳಿ. ಸೊ ಅವ್ನು ನಿಮ್ಮ ಮೂಲಕ ನೋಡ್ತಾನೆ, ನಿಮ್ಮ ಹಿಂದೆ ಯಾರೋ ಇದ್ದಾರೆ ಅನ್ನೋ ಹಾಗೆ ನೋಡ್ತಾನೆ. ಸೊ ನಿಮ್ಮ ಕಡೆ ನೋಡಲ್ಲ. ಮತ್ತು ಅರ್ಥಪೂರ್ಣ ಮಾತು ಏನೇ ಆಡಿದ್ರು ಕೂಡ ಅರ್ಥಪೂರ್ಣವಾಗಿ ಇರೋದಿಲ್ಲ. ಮತ್ತು ಸೆಲ್ಫ್ ಇಂಜುರಿಯಸ್ ಬಿಹೇವಿಯರ್ ಅಂತ ತನ್ನಂಗೆ ತಾನೇ ಇದು ತೊಂದರೆ ಮಾಡ್ಕೊಳ್ಳೋ ಅಂಥದ್ದು, ತಲೆ ಜೊಚ್ಕೊಳ್ಳೋ ಅಂಥದ್ದು, ಬ್ಲೇಡ್ ತೊಗೊಂಡು ಕೈಕೊಳ್ಳೋ ಅಂಥದ್ದು, ಜಿಗುಟ್ಕೊಳ್ಳೋ ಅಂಥದ್ದು, ಪರ್ಚ್ಕೊಳ್ಳೋ ಅಂಥದ್ದು. ಸೊ ತಾನೇ ಏನು ಕಾರಣ ಇರಲ್ಲ ಹಾಗೆ ಮಾಡ್ಕೋಬಹುದು. ಮತ್ತು ಅವ್ರದ್ದು ಹೆಂಗಿರುತ್ತೆ ಅಂದರೆ, ಪ್ರೀತಿ ತೋರಿಸೋದು, ಅದು ಪ್ರೀತಿ ತೋರಿಸ್ತಾರೆ ಅನ್ನೋದಕ್ಕಿಂತನೂ ಇದೇನಪ್ಪ ಇವನು ಬಂದು ನನಗೆ ಹಿಡ್ಕೊತಾ ಇದ್ದಾನೆ, ಗಟ್ಟಿಯಾಗಿ ಅಟ್ಯಾಕ್ ಮಾಡ್ತಿದ್ದಾನೆ ಅಂತ ಅನಿಸ್ಬಿಡುತ್ತೆ ನಿಮಗೆ. ಮತ್ತು ಲಕ್ಷಣಗಳೇನಿದೆ, ಒಂದು ಅಲ್ಗಾಡ್ತಾ ಇರ್ತಾರೆ, ಸುಮ್ಮನೆ ಕೈ ಬೀಸ್ಕೊಳ್ಳೋದು, ಹಿಂಗೆ ಹಿಂಗೆ ಮಾಡ್ತಾ ಇರೋದು, ಇಲ್ಲ ಕಾಲು ಬೆರಳುಗಳ ಮೇಲೆ ನಡೆಯುವಂಥದ್ದು. ಓಕೆ, ಹಿಂದೆ ಮುಂದೆ ಹಿಂಗೆ ಹಿಂಗೆ ನೋಡಿರುತ್ತೆ. ಕೆಲವೊಂದು ಮಕ್ಕಳು ಸುಮ್ಮನೆ ಅನ್ಕೊಂಡು ಏನೋ ಹಾಡು ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಇದೇನಿದು ಈ ಹುಡುಗಿ ಯಾಕೋ ನಾರ್ಮಲ್ ಥರ ಇಲ್ವಲ್ಲಪ್ಪ, ಬೇರೆ ಮಕ್ಕಳ ಥರ ಇಲ್ಲ ಅಂತ ನಿಮಗೆ ಅನಿಸ್ತಿರುತ್ತೆ. ಬಟ್ ಅವರಿಗೆ ಒಳಗಡೆಗೆ ಈ ಥರ ತೊಂದರೆ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ತುಂಬ ಸರಿ ಏನಾಗುತ್ತೆ ಅಂದರೆ, ಈ ಥರ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಸರಿ ಹೋಗ್ತಾರೆ, ಒಂದು 20 ವರ್ಷದ ಆಟದ್ಮೇಲೆ ಸರಿ ಹೋಗ್ತಾರೆ, ಮದುವೆ ಮಾಡಿದ್ಮೇಲೆ ಸರಿ ಹೋಗ್ತಾರೆ ಅಂತ ಹೇಳಿ ಅಪ್ಪ ಅಮ್ಮ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಇದೆ ಅಂದಾಗ ಇಮ್ಮಿಡಿಯೇಟಾಗಿ ಕರ್ಕೊಂಡು ಬಂದು ತೋರಿಸಿ. ಮತ್ತು ಇನ್ನೇನಪ್ಪ ಅಂತಂದರೆ, ಇವರಿಗೆ ಹೆಂಗೆ ಜೋಡಿಸೋದು ಆಗಲಿ ಪ್ರತಿಯೊಂದು ಕೂಡ ಆರ್ಡ್ರಲ್ಲೇ ಇರಬೇಕು. ಈಗ ಮನೆ ಒಳಗಡೆ ಬರ್ತೀರಾ, ಒಂದು ಕಡೆ ಸೋಫಾ ಸೆಟ್ ಇದೆ, ಒಂದು ಕಡೆ ಟೀಪಾಯ್ ಇದೆ, ಒಂದು ಕಡೆಗೆ ಏನೋ ಟೇಬಲ್ ಇಟ್ಟಿರ್ತೀರಾ. ಏನೋ ಯಾರೋ ಕಸ ಗುಡಿಸೋರು ಚೇಂಜ್ ಮಾಡಿಬಿಟ್ರು, ಇಲ್ಲ ಸೋಫಾ ಸೆಟ್ ಬದಲು ಟೀಪಾಯಿ ಮುಂದೆ ಇಟ್ಬಿಟ್ಟು ಸ್ವಲ್ಪ ಟೇಬಲ್ನ ಅಥವಾ ಚೇರ್ನ ಚೇಂಜ್ ಮಾಡಿಬಿಟ್ರು. ಅದು ನೋಡಿದ ತಕ್ಷಣ ಮಗುಗೇನಾಗುತ್ತೆ, ಭಯ, ಗಾಬರಿ, ಟೆನ್ಷನ್, ಅಯ್ಯೋ ಏನೋ ಆಗೋಯ್ತು, ಏನೋ ಆಗೇ ಹೋಯ್ತು ಅನ್ನೋ ಸ್ಥಿತಿಲಿ ಅವರು ನಡ್ಕೊತಾರೆ. ಅದಕ್ಕೆ ಕಾರಣ ಸರಿಯಾದ ಕ್ರಮ. ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಇಡಬೇಕಂದ್ರೆ ಹಾಗೆ ಇಡಬೇಕು. ನೀವು ಮೇಲ್ಗಡೆ ಕೆಳಗಡೆಗೆ ಇಟ್ರಿ ಅವರಿಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ, ಆಂಗ್ಸೈಟಿ, ಭಯ, ಗಾಬರಿ ಅವರಿಗೆ ತಡ್ಕೊಳಕ್ಕಾಗಲ್ಲ. ಏನೋ ಸಮಾಧಾನ ಇಲ್ಲ, ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ನೋಂಗೆ ಶುರು ಮಾಡಿಬಿಡ್ತಾರೆ. ಮತ್ತು ಇನ್ನೊಂದು ಅಂತಂದರೆ, ಅವ್ರಿಗೆ ಹೆಂಗೆ ಜೊತೆಲಿರೋರಿಗೆ ಅವ್ರಿಗೆ ಭಾವನೆಗಳಿದ್ದಾವೆ ಅಂತಲೇ ಅನ್ಸಲ್ಲ. ಪಕ್ಕದಲ್ಲಿದ್ದವ್ರಿಗೆ ಏನಪ್ಪ ಇವ್ನು ನನ್ನನ್ನು ಒಳ್ಳೆಯ ವಸ್ತು ಥರ ನೋಡ್ತಾ ಇದ್ದಾನೆ, ನಿರ್ಜೀವ ಥರ ನೋಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಬಟ್ ಯಾಕೆ ಅಂದರೆ, ಅವ್ರ ಆಟಿಸಮ್ ಇರೋ ಮಕ್ಕಳಿಗೆ ಭಾವನೆಗಳೇ ಇರೋದಿಲ್ಲ. ಸೊ ಅವರು ಜೊತೆಲಿರೋನ್ನ ನೋಡಿ ನಗೋದಿಲ್ಲ, ಸ್ಮೈಲ್ ಮಾಡೋದಿಲ್ಲ. ಇದೇನಿದು ಈ ಹುಡುಗ ಇಷ್ಟು ನಗ್ತಾನೆ ಇಲ್ಲ ಅಂತ ಬೈಕೊಂತಾರೆ ಬೇರೆಯವರು, ಅಥವಾ ಬೇರೆ ಮಕ್ಕಳು ಸೇರಿಸ್ಕೊಳ್ಳೋದೇ ಇಲ್ಲ. ಇವನು ಯಾವಾಗ ನೋಡಿದ್ರು ಮಾತಾಡಲ್ಲ, ಸುಮ್ಮನೆ ಸಿಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಕಣ್ಣಲ್ಲಿ ಕಣ್ಣು ನೋಡಲ್ಲ ಅಂತೇಳಿ ಅವ್ರನ್ನ ಆದಷ್ಟು ಐಸೋಲೇಟ್ ಮಾಡಿಬಿಡ್ತಾರೆ, ಸಪ್ರೇಟ್ ಮಾಡಿಬಿಡ್ತಾರೆ. ಬಟ್ ಅವರಿಗೆ ಈ ಥರ ತೊಂದರೆಗಳಿರುತ್ತೆ. ಮತ್ತು ಇನ್ನೊಂದಂದರೆ, ಈಗ ಅಮ್ಮ ಏನೋ ಕಸ ಗುಡಿಸ್ತಾ ಇದ್ದಾರೆ, ಇಲ್ಲ ನೆಲ ಒರೆಸ್ತಿದ್ದಾರೆ. ಇನ್ನು ಬೇರೆ ಮಕ್ಕಳಾದ್ರೆ ಏನು ಮಾಡ್ತಾರೆ, ಅಮ್ಮ ನಾನು ಕಸ ಗುಡಿಸ್ತೀನಿ ಅಂತ ಪಕ್ಕೆ ತೊಗೊಂಬಂದ್ಬಿಡ್ತಾರೆ. ಅಮ್ಮ ನಾನು ಪಾತ್ರೆ ತೊಳಿತೀನಿ, ಅಮ್ಮ ನಾನು ಬಟ್ಟೆ ಒಣಗಕ್ಕೆ ಬರ್ತೀನಿ ಜೊತೆಲಿ ಅಂತ. ಆಟಿಸಮ್ ಇರೋ ಮಕ್ಕಳು ಏನೂ ಮಾಡಲ್ಲ, ಸುಮ್ಮನೆ ಅವ್ರಾಯ್ತು ಅವ್ರ ಕೆಲಸ ಆಯಿತು, ನೀನು ಇದೆಯೋ ಇಲ್ವೋ ಅನ್ನೋದು ಕೇಳಲ್ಲ. ನೀನು ಸಪೋಸ್ ಏನೋ ಆಗಿ ಬಿದ್ದರೂ ಕೂಡ ಅವರು ಬಂದ್ಬಿಟ್ಟು ಎತ್ತಬೇಕು ಮಾಡಬೇಕು ಅನ್ನೋದು ಕೂಡ ಅವರಿಗೆ ಅರಿವಿರಲ್ಲ, ಪರಿಜ್ಞಾನ ಇರೋದಿಲ್ಲ. ಮತ್ತು ಅವರು ಈಗ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಏನಿರ್ತಾರೆ, ಎಲ್ಲ ಮಕ್ಕಳು ಹೆಂಗೆ ಬೆರೀತಾರೆ, ಆಟ ಆಡ್ತಾರೆ, ಗೋಲಿ ಆಟಕ್ಕೆ ಬಾರೋ, ಟಯರ್ ಆಟ ಆಡಕ್ಕೆ ಬಾರೋ ಅಂತೇಳಿ ಹಳ್ಳಿ ಕಡೆ ಎಲ್ಲ ಕರೀತಾರೆ. ಇವರು ಯಾರ ಜೊತೆನೂ ಮಿಂಗಲ್ ಆಗಲ್ಲ, ಒಬ್ಬರೇ ಕೂತ್ಕೊಂಡು ತನ್ನಷ್ಟಕ್ಕೆ ತಾನೇ ಆಟ ಆಡೋದು, ಏನೋ ಒಂದು ಆಟ ಆಡೋದು, ತನ್ನಷ್ಟಕ್ಕೆ ತಾನೇ ಆಟ ಆಡೋವಂಥದ್ದು. ಮತ್ತು ಸ್ವಲ್ಪ ಬೆಳೀತಾ ಹದಿಹರೆಯ ವಯಸ್ಸಲ್ಲಿ ಏನಂತಾರೆ, ಹುಡುಗ ನೀನು ನೋಡ್ತಿದ್ದಾನೆ ಕಣೆ, ಹುಡುಗಿ ನೀನು ನೋಡ್ತಿದ್ದಾನೆ ಕಣೆ ಅಂತೇಳಿ ಇಂಟ್ರೆಸ್ಟ್ ತೋರಿಸ್ತಾರೆ. ಈ ಮಕ್ಕಳು ಯಾರ ನೋಡ್ಕೋ, ಹೆಂಗಾರ ನೋಡ್ಕೋ, ನಾನಿರೋದು ಹಿಂಗೆ ಅನ್ನಂಗೆ ಇರ್ತಾರೆ ಇವರು. ಸೊ ಅದು ಆಟಿಸಮ್ ಇರೋ ಮಕ್ಕಳಲ್ಲಿ ಒಂದು ಲಕ್ಷಣ. ಮತ್ತು ಅವ್ರು ಮಾತಾಡೋದು ಕೂಡ ಒಂಥರ ರೊಬೋಟಿಕ್ ಆಗಿರುತ್ತೆ, ಥಿಯರಿ ಆಫ್ ಮೈಂಡ್ ಅಂತ ಹೇಳ್ತೀವಿ. ಸೊ ಮನಸ್ಸಿನ ಕುರುಡುತನ ಇದು ಆಟಿಸಮ್ ಮಕ್ಕಳಲ್ಲಿ ಜಾಸ್ತಿ. ಸೊ ಅವ್ರಿಗೆ ಗೊತ್ತಾಗೋದಿಲ್ಲ. ಸಿಟ್ಟು, ಬೇಜಾರು, ಹಿಂಸೆ ಇದನ್ನು ಕೂಡ ಅವರು ದೊಡ್ಡದಾಗಿ ಕಿರ್ಚಾಡ್ಕೊಳ್ಳೋದು, ಇದನ್ನ ಮಾಡ್ಬೋದು. ಮತ್ತು ಕೆಲವೊಂದ್ಸರಿ ಸುಮ್ಮನೆ ನಗೋದು,
ಅಥವಾ ಸ್ಟ್ರೆಸ್ ಆಗ್ತಿದೆ, ತಡ್ಕೊಳಕ್ ಆಗ್ತಿಲ್ಲ, ಅಳೋ ಅಂತ ಸಂದರ್ಭ ಬಂದ್ರು ಮಗು ಜೋರ ನಗಕ್ ಶುರು ಮಾಡ್ಬಿಡತ್ತೆ. ನೀವು ಇದೇನಿದು ಹಿಂಗ್ ಮಾಡ್ತಿದೆ ಈ ಮಗು ಅಂತ ನೀವು ಅನ್ಕೋತೀರಾ, ಬಟ್ ಮಗುಗೆ ತೊಂದರೆ ಇದೆ ಒಳಗೆ. ಭಯ ಗಾಬರಿ ಆದ್ರೂ ಕೂಡ ಮಗು ನಗಕ್ ಶುರು ಮಾಡ್ಬೋದು. ಮತ್ತೆ ಕೆಲವೊಂದ್ಸರಿ ಅಟ್ಯಾಚ್ಮೆಂಟ್, ಸಿಟ್ಟು ಕೋಪ ಬಹಳ ಬರ್ತಿರುತ್ತೆ, ತನ್ನ ತಾನೇ ಹೊಡ್ಕೊಳ್ಳೋದು, ಬೇರೆ ಹೊಡಿಯೋದು, ಇದು ಕೂಡ ಬರುತ್ತೆ. ಓಕೆ, ಸೊ ಅಟ್ಯಾಚ್ಮೆಂಟ್ ಕೆಲವೊಂದ್ಸರಿ ನೋಡಿರ್ತೀರಾ, ಯಾವುದೋ ಒಂದು ಮಕ್ಕಳು ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಮುರಿದೋಗಿರೋ ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು, ಮುರಿದೋಗಿರೋ ಪೆನ್ಸಿಲ್ ಆಗಿರ್ಬೋದು, ಏನೋ ಒಂದು ಬಟ್ಟೆ ಅದು ಬಿಸಾಕ್ಬೇಕು ಅಂತ ಇಟ್ಕೊಂಡಿರ್ತೀರಾ, ಅಥವಾ ಕಿತ್ತೋಗಿರೋದೇನೋ ಒಂದು ವಸ್ತು ತಗೊಂಡು ಅದನ್ನೇ ಎಲ್ಲೋದು ಇಟ್ಕೊಂಡು ಓಡಾಡ್ತಿರ್ತಾರೆ. ನೀವು ಇದೇನಿದು ಈ ಹುಡುಗನ ಹತ್ರ ಇಷ್ಟು ಗೊಂಬೆ ಇದಾವೆ ಎಲ್ಲ ಬಿಟ್ಬಿಟ್ಟು ಹೋಗಿ ಹೋಗಿ ಇದನ್ನ ಇಟ್ಕೊಂಡಿದ್ದಾನೆ ಅಂತ ನೀವು ಬೈಕೋತೀರಾ. ಬಟ್ ಅವರಿಗೆ ಆ ವಸ್ತುಗಳ ಮೇಲೆ ಅಟ್ಯಾಚ್ಮೆಂಟು, ಅದೇನಾದ್ರೂ ಒಂದು ಕ್ಷಣ ಕಾಣದೇ ಇದ್ರೆ ಅವರು ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರೆ. ಸೊ ಅಷ್ಟು ಜೋರ ಕಿರ್ಚೋ ಅಂಥದ್ದು, ಈ ಥರ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಪ್ಲಸ್ ಎಲ್ಲರ ಜೊತೆ ಒಂದು ಬೆರೆಯೋದಿಲ್ಲ. ಇನ್ನೊಂದು ರುಚಿ, ಈಗ ಅಪ್ಪ ಅಮ್ಮ ಏನು ಮಾಡಿಕೊಟ್ರು ಎಲ್ಲ ಮಕ್ಕಳು ಚೆನ್ನಾಗಿಲ್ಲ ಅಂತ ಜರಿತಾರೆ, ಹೌದಾ? ಬಟ್ ಇವ್ರೇನು ಮಾಡ್ತಾರೆ, ನೀವು ಎಂಥದ್ದು ಅವ್ರಿಗೆ ಇಷ್ಟ ಆಗಿರುವ ಊಟ ಮಾಡಿಕೊಟ್ರು, ಇಷ್ಟ ಆಗಿರೋ ಅಡುಗೆ ಮಾಡಿಕೊಟ್ರು ಕೂಡ ಅವ್ರಿಗದು ಇಷ್ಟ ಆಗಲ್ಲ. ಇದೇನಿದು, ಅವ್ರಿಗೆ ಟೇಸ್ಟೇ ಬರಲ್ಲ, ರುಚಿ ಇಲ್ಲ ಅಂತಾರೆ. ಮಾಮೂಲಿ ಮಕ್ಕಳು ಹೇಳ್ತಾರೆ, ಬಟ್ ಇವರು ಸ್ವಲ್ಪ ಜಾಸ್ತಿನೇ ಹೇಳೋದು. ಮತ್ತು ಊಟ ಮಾಡೋ ರೀತಿ ಕೂಡ ಅವ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ನೀವೇನೇ ಕೊಟ್ಟರು ಅದು ಅವರಿಗೆ ಇಷ್ಟ ಆಗೋಲ್ಲ. ಮತ್ತು ಬೇರೆಯವ್ರ ಜೊತೆಗೆ ಮಿಂಗಲ್ ಆಗೋ ರೀತಿ ಆಗಲಿ, ಬೆರೆಯೋ ರೀತಿ ಆಗಲಿ, ಅದು ಕೂಡ ಅವ್ರದ್ರಲ್ಲಿ ತೊಂದರೆ ಇರುತ್ತೆ. ಸೊ ಅವ್ರಿಗೆ ಹೆಂಗೆ ಅಂದರೆ, ನಾವು ಹೇಳೋಕ್ಕೆ ಬರೋದಿಲ್ಲ, ಅವಾಗೇನು ಮಾಡ್ಬೋದು, ನೀವು ಸಂಕೇತಗಳ ಮೂಲಕ ಊಟ ಮಾಡಿದ್ಯಾ, ನಿದ್ದೆ ಮಾಡಿದ್ಯಾ, ಹಿಂಗೆ ಇದರಲ್ಲಿ ತೋರಿಸಿ ನೀವು ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಮತ್ತು ಅವರು ಅವ್ರದೇ ಆದ ರೀತಿಲಿ ಅರ್ಥ ಮಾಡ್ಕೊತಾರೆ. ಇನ್ನೊಂದೇನು ಅಂತಂದರೆ, ಈಗ ಮಗು ಬಂದು ಕೇಳುತ್ತೆ, ಆ್ಯಕ್ಚುಲಿ ಮಗುಗೆ ಚಾಕ್ಲೇಟ್ ಬೇಕು, ಅದು ಬಂದ್ಬಿಟ್ಟು ಅಮ್ಮ ನಿಂಗೆ ಚಾಕ್ಲೇಟ್ ಬೇಕು, ಅಮ್ಮ ನಿಂಗೆ ನೀರು ಬೇಕು, ಅಮ್ಮ ನಿಂಗೆ ಹೊಟ್ಟೆ ಹಸ್ತಿದೆ, ಅಮ್ಮ ನಿನಗೆ ಏನದು ಮೂತ್ರ ಮಾಡಕ್ಕೆ ಹೋಗ್ಬೇಕು. ಆ್ಯಕ್ಚುಲಿ ಏನೋ ಮಗುಗೆ ಬೇಕಾಗಿರುತ್ತೆ, ಅಮ್ಮ ನನಗೆ ನೀರು ಬೇಕು, ನನಗೆ ಚಾಕ್ಲೇಟ್ ಬೇಕು ಅಂತ ಹೇಳೋ ಕಡೆ ಈ ಮಗು ಏನು ಮಾಡುತ್ತೆ, ನೀನು ನನಗೆಲ್ಲಿ ಬೇಕು ಅನ್ನೋದು ಅದೆಲ್ಲ ನಿನಗೆ ಬೇಕು, ನೀನು ಅನ್ನೋಕ್ಕೆ ಶುರು ಮಾಡುತ್ತೆ. ಸೊ ಪ್ರನೌನ್ ರಿವರ್ಸಲ್ ಅಂತೀವಿ ಇದಕ್ಕೆ. ಸೊ ನನಗೆ ಬೇಕಾಗಿರೋದ್ರ ಬದಲು ನಿನಗೆ ಬೇಕು ಅಂತಲೇ ಹೇಳುತ್ತೆ. ಸೊ ಈ ಥರ ಮಕ್ಕಳು ಹೇಳ್ತಿದ್ದಾರೆ ಅಂದ್ರೂ ಕೂಡ ಅದು ಆಟಿಸಮ್ದು ಒಂದು ಲಕ್ಷಣ. ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಈಗ ಅವ್ರಿಗೇನಾದ್ರು ಸಿಟ್ಟು ಬಂದ್ಬಿಡ್ತು, ಟೆನ್ಷನ್ ಆಯಿತು ಅಂತಂದರೆ, ನೀನು ಏನಪ್ಪ ಇವತ್ತು ಬೆಳಗ್ಗೆ ಎದ್ದು ಊಟ ಮಾಡಿದ್ಯಾ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ಯಾ ಅಂದರೆ ಅದು ಏನಪ್ಪ ಇವತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ಯಾ ಅಂತಲೇ ಕೇಳುತ್ತೆ. ಸೊ ನೀವು ಹೇಳಿದ ಪೂರ್ತಿ ಹೇಳುತ್ತೆ. ಕೆಲವೊಂದ್ಸರಿ ಭಾಳ ಸ್ಟ್ರೆಸ್ ಆಯಿತು, ತಡ್ಕೊಳಕ್ಕೆ ಆಗಿಲ್ಲ ಅಂದಾಗ ನೀವು 2-3 ಸೆಂಟೆನ್ಸ್ ಏನು ಮಾತಾಡಿರ್ತೀರೋ ಆ ಮಗು ಕೂಡ ಫುಲ್ಲು ಅದನ್ನೇ ಮಾತಾಡುತ್ತೆ. ಸೊ ಎಕೋಲೇಲಿಯಾ ಅಂತ ಹೇಳ್ತೀವಿ. ಇನ್ನೊಂದೇನಪ್ಪ, ಇದು ಇಂಪಾರ್ಟೆಂಟು. ಯಾಕೆ ಅಂತಂದರೆ, ಈಗ ನೀವೆಲ್ಲ ಫಿಲ್ಮ್ಗೆ ಹೋಗ್ತೀರಾ ಅಥವಾ ಧಾರಾವಾಹಿ ನೋಡ್ತೀರಾ, TV ನೋಡ್ತೀರಾ. ಸೊ ಏನೇನು ಮಾಡ್ತೀರಾ, ಅದರಲ್ಲಿ ನೋಡ್ತೀರಾ, ಕೇಳಿಸ್ಕೊತೀರಾ. ಆದರೆ ಆಟಿಸಮ್ ಇರೋ ಮಕ್ಕಳಿಗೆ ಅವರು ನೋಡಿದ್ರೆ ಕೇಳಿಸ್ಕೊಳ್ಳೋ ಶಕ್ತಿ ಇರಲ್ಲ, ಕೇಳಿಸ್ಕೊತಾ ಇದ್ದಾರೆ ಅಂತಂದರೆ ನೋಡೋ ಶಕ್ತಿ ಆಗಲ್ಲ. ಸೊ ಎರಡನ್ನೂ ಒಂದು ಇಂದ್ರಿಯಾಗೂ ಇನ್ನೊಂದು ಇಂದ್ರಿಯಾಗೂ ಕನೆಕ್ಟ್ ಮಾಡೋಕ್ಕೆ ಅವ್ರ ಕೈಲಿ ಆಗೋದಿಲ್ಲ, ಅದು ತೊಂದರೆ ಆಗ್ತಿರತ್ತೆ ಅವ್ರಿಗೆ. ಸೊ ಅವ್ರಿಗೆ ಹೇಳ್ಕೊಡುವಾಗಲೂ ಕೂಡ ಬರೀ ನೋಡೋದಷ್ಟೇ ಅಂತ ಚಿತ್ರಗಳ ಮೂಲಕ ಹೇಳ್ಕೊಡುವಂಥದ್ದು ಇಲ್ಲ, ಬರೀ ಕೇಳ್ತಾ ಇದ್ದಾರೆ ಅಂದರೆ ಬರೀ ಕೇಳೋದಷ್ಟೇ ಇರ್ಬೇಕು ಅವ್ರಿಗೆ, ಅದ್ರ ಜೊತೆ ನೋಡು ಅಂತ ಹೇಳ್ಬಾರ್ದು. ಒಂದು ಇಂದ್ರಿಯಿಂದ ಇನ್ನೊಂದು ಇಂದ್ರಿಯಕ್ಕೆ ಜೊತೆಗೆ ಕನೆಕ್ಷನ್ನು ಅವ್ರಿಗೆ ತೊಳ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಗ್ರಹಿಸೋ ಶಕ್ತಿ ಇರೋದಿಲ್ಲ. ಸೊ ನೀವು ಒಂದರಲ್ಲಿ ಮೂಲಕ ಇಲ್ಲ ಪಿಕ್ಚರ್ಸ್ ತೋರಿಸೋ ಅಂಥದ್ದು ಇಲ್ಲ ಏನಾದರೂ ಕಿವಿಲಿ ಕೇಳಿಸೋ ಅಂಥದ್ದು ಮಾತ್ರ ಒಂದು ಅಟ್ ಎ ಟೈಮ್ ಅದನ್ನಷ್ಟೇ ಮಾಡಬೇಕಾಗುತ್ತೆ. ಮತ್ತು ಅವ್ರಿಗೆ ವಾಶ್ರೂಮ್ಗೆ ಹೋದಾಗ, ಬಾತ್ರೂಮ್ಗೆ ಹೋದಾಗ ಹೆಂಗೆ ಮಾಡಬೇಕು, ಹೋಗ್ತೀರಾ ಟಾಯ್ಲೆಟ್ಗೆ ಹೋಗ್ತೀರಾ, ಏನು ಮಾಡಬೇಕು, ನೀರು ಬಿಟ್ಕೋಬೇಕಾ ಬೇಡವಾ, ನೀರು ತೊಳ್ಕೊಬೇಕೋ ಬೇಡವಾ, ಅದೇನು ಗೊತ್ತಾಗಲ್ಲ. ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ನೀವು ವಿವರಿಸಿ ಹೇಳಬೇಕಾಗುತ್ತೆ. ಒಂದೊಂದು ಹೆಜ್ಜೆನೂ ಕೂಡ ವಿವರಿಸಿ ಹೇಳ್ಬೇಕು. ಸೊ ನೀನು ಈಗ ಬೆಳಗ್ಗೆ ಎದ್ದ ಮೇಲೆ ಬ್ರಷ್ ಮಾಡಪ್ಪ, ಬ್ರಷ್ ಅಂತಂದರೆ ಬ್ರಷ್ ತೊಗೋಬೇಕು, ಆಮೇಲೆ ಟೂತ್ಪೇಸ್ಟ್ ಹಾಕೋಬೇಕು, ಆಮೇಲೆ ಬಾಯಿ ಓಪನ್ ಮಾಡಬೇಕು, ಆಮೇಲೆ ಹಲ್ಲು ಉಜ್ಜಬೇಕು. ಸೊ ಇದನ್ನ ಡಿಫ್ರೆನ್ಷಿಯಲ್ ರೀಇನ್ಫೋರ್ಸ್ಮೆಂಟ್ ಅಥವಾ ಡಿಸ್ಕ್ರಿಟ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಈ ಥರ ಮಕ್ಕಳಿಗೆ ನೀವು ಬಿಡಿಸಿ ಹೇಳ್ಕೊಡ್ಬೇಕು. ಸೊ ಈ ಥರ ಪೋಷಕರಿಗೂ ಅದು ತೊಂದರೆನೇ, ಬಟ್ ಏನು ಮಾಡೋ ಹಾಗಿಲ್ಲ. ಇನ್ನೊಂದೇನಪ್ಪ ಅಂದರೆ ಜಸ್ಟ್ ಸ್ಪರ್ಶಗಳು, ಮೃದುವಾದ ಸ್ಪರ್ಶ. ಸುಮ್ಮನೆ ಬಂದು ಹಿಂಗೆ ಮುಟ್ಟಿದ್ರು ಕೂಡ ಕೆಲವೊಂದ್ಸಲ ಜೋರಾಗಿ ಕಿರ್ಚ್ಬಿಡ್ತಾರೆ, ಏನೋ ಹಾಗೆ ಹೋಯ್ತು ಹೊಡೆದೇ ಬಿಟ್ರು ಅನ್ನಂಗೆ. ನಿಜವಾಗ್ಲೂ ಬಂದು ಹೊಡೆದು ಅಥವಾ ಬಿದ್ದು ಗಾಯ ಮಾಡ್ಕೊಂಡು ರಕ್ತ ಸುರಿತಾ ಇದ್ರು ಕೂಡ ನನಗೇನು ನೋವೇ ಆಗಿಲ್ಲ ಅನ್ನಂಗಿರ್ತಾರೆ. ಅದು ಕೂಡ ಒಂದು ಲಕ್ಷಣ ಆಟಿಸಮ್ನಲ್ಲಿರೋಕ್ಕೆ. ಮತ್ತು ಚಳಿಗಾಲ ಇದೆಯಪ್ಪ, ಫುಲ್ ಬೆಚ್ಚಗೆ ಪೂರ್ತಿ ಏನದು ಸ್ಲೀವ್ಸ್ ಇರೋವಂತಹ ಬಟ್ಟೆ ಹಾಕೋ, ಕೈ ತುಂಬ ತೋಳಿರೋವಂಥದ್ದು ಹಾಕೋ ಅಂದರೆ ಇಲ್ಲ, ನಾನು ಮನೆಯಲ್ಲಿ ಓಡಾಡ್ತೀನಿ ಅಂತ ಓಡಾಡ್ಬೋದು. ಅದೇ ಇದು ಸೆಕೆಗಾಲದಲ್ಲಿ, ಸಮ್ಮರಲ್ಲಿ ಏನು ಮಾಡ್ಬೋದು, ಟಿ ಶರ್ಟ್ ಮೇಲೆ ಟಿ ಶರ್ಟ್ ಹಾಕೊಂಡು ಅದ್ರ ಮೇಲೆ ಒಂದು ಸ್ವೆಟರ್ ಹಾಕೊಂಡು ಬೇಕಾದ್ರೆ ಒಂದು ಶಾಲು ಹೊತ್ಕೊಂಡು ಕೂಡ ಹೋಗ್ಬೋದು. ಸೊ ಹಿಂಗೆ ಉಲ್ಟಾ ಆ ಥರದ್ದು ಕೂಡ ಮಾಡೋ ಸಾಧ್ಯತೆಗಳಿದೆ. ಮತ್ತು ಕೆಲವೊಬ್ರು ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ,
ಮಕ್ಕಳು ಹಿಂಗೆ ಆಟ ಆಡ್ತಿರ್ತಾರೆ, ಅವರು ಎಲ್ಲೋ ಒಂದು ಹಾಡು ಕೇಳಿರ್ತಾರೆ, ಅದೇ ಹಾಡನ್ನ ಹುಯ್ಕೊಂಡು ಹೇಳ್ತಾ ಇರ್ತಾರೆ. ಅಥವಾ ಯಾವುದೋ ಒಂದು ಹಾಡು ಕೇಳಿರ್ತಾರೆ, ಯಾವುದೋ ಒಂದು ಫಿಲ್ಮಲ್ಲಿ ಬಂದಿರ್ಬೋದು ಹಾಡು, ಆ ಹಾಡು ಕೇಳಿ ಆ ಹಾಡನ್ನೇ ಒಂದ್ಸರಿ ಇಲ್ಲ ಒಂದು 100 ಸರಿ ಹೇಳ್ತಾ ಇರ್ತಾರೆ. 100 ಸರಿ ಆಗ್ಬೋದು, ಒಂದು ವಾರ ಆಗ್ಬೋದು, ಒಂದು ತಿಂಗಳಾಗ್ಬೋದು, ಅದೇ ಹಾಡನ್ನೇ ಅಂತೇಳಿ ಹೇಳ್ಕೊಂಡು ಗುಯ್ಗುಟ್ಟೋದು ಅಂತ ಹೇಳ್ತೀವಿ. ನಂಗೆ ಏನೋ ಒಂದು ಅದು ಅರ್ಥನೂ ಇರೋಲ್ಲ ಅದರಲ್ಲಿ, ಅಂತ ಹಾಡನ್ನ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಅವರಲ್ಲೂ ಕೂಡ ಆಟಿಸಮ್ ಲಕ್ಷಣ, ಅದು ಕೂಡ ಒಂದು ಆಟಿಸಮ್ನ ಲಕ್ಷಣ. ಇನ್ನೊಂದು ವಾಸನೆ, ಇವ್ರ ಹತ್ರ ಬಂದು ಒಂದ್ಸರಿ ಮಾತಾಡಕ್ ಬಂದ್ರು ಕೂಡ ಒಂಥರ ಏನೋ ವಾಸನೆ ನೋಡ್ತಾ ಇರೋ ಹಾಗೆ ಮೂಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸ್ಬೋದು, ಅದು ಒಂದು ಆಟಿಸಮ್ ಲಕ್ಷಣ ಇರುತ್ತೆ. ಮತ್ತೆ ಅದೇ ಹೇಳ್ದಂಗೆ ಏನೋ ಬಿತ್ತು, ಒಂದು ಹೊಡೆತ ಬಿದ್ದು ರಕ್ತ ಸುರಿದ್ರು ಕೂಡ ನೋವು, ಸ್ವಲ್ಪ ನೋವಾದ್ರೂ ಜಾಸ್ತಿ ನೋವು ನಂಗೆ ಅವರು ತೋರಿಸ್ಕೋತಾರೆ, ಜಾಸ್ತಿ ನೋವಾದ್ರೂ ನಂಗೆ ಏನೂ ಆಗೇ ಇಲ್ಲ ಅನ್ನೋಂಗು ತೋರಿಸ್ಕೋಬಹುದು. ಇದು ಕೂಡ ಆಟಿಸಮ್ ಮಕ್ಕಳ ಲಕ್ಷಣ. ಮತ್ತೆ ಇನ್ನು ಕೆಲವೊಬ್ರು ಹೆಂಗೆ ಅಂತಂದ್ರೆ ಪ್ರಿಕಾಷಿಯಸ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಕೆಲವೊಬ್ರು ಮಕ್ಕಳು ಹೆಂಗೆ ಅಂತಂದ್ರೆ, ಈಗ ಸಪೋಸ್ ಅವರು ಒಂದನೇ ಕ್ಲಾಸ್ ಇರುವಾಗಲೇ ಅವರು ತುಂಬಾ ಕಲ್ತು ಬಿಡ್ಬೋದು. ಟೇಬಲ್ಸ್ ಎಲ್ಲ ಈಗ ಮಗ್ಗಿಗಳನ್ನ 10, 12, 15 ಹೇಳ್ಬಿಡ್ಬೋದು. ಜೊತೆಲಿರೋರು 1, 2ರಲ್ಲೇ ಇರ್ತಾರೆ, ಇವ್ರು ಬೇಕಾದ್ರೆ 10ರವರೆಗೂ ಹೇಳುವ ಸಾಧ್ಯತೆಗಳಿದಾವೆ. ಸೊ ಆ ಥರನೂ ಕಲಿತಾರೆ. ಮತ್ತೆ ರಟ್ಟೊಡಿಯೋದು ಅಂತ ಹೇಳ್ತೀವಲ್ಲ, ರೋಟ್ ಮೆಮೊರಿ ಇದು ಅಂತೇಳಿ, ಅದು ಕೂಡ ಪೇಜ್ ಗಟ್ಟಲೆ ಹೊಡಿಬೋದು. ಅದರಲ್ಲಿ ಏನಿದೆ, ಏನು ಅರ್ಥ ಆಗಿದೆ ಅದು ಗೊತ್ತಿಲ್ಲ, ರಟ್ಟೊಡಿಬೋದು. ಸೊ ಆ ಥರ ಸ್ಕಿಲ್ಸ್ ಕೂಡ ಅವ್ರಿಗೆ ಇರುತ್ತೆ. ಮತ್ತು ಇನ್ನೊಂದು ಸಾವಂತ್ ಸ್ಕಿಲ್ ಅಥವಾ ಸ್ಪ್ಲಿಂಟರ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಹಾಡುಗಾರಿಕೆ. ಅದರಲ್ಲೂ ಕೂಡ ಅವರು ಕೆಲವೊಂದ್ಸರಿ ತುಂಬ ಚೆನ್ನಾಗಿ ಹಾಡು ಹೇಳ್ಬೋದು. ಮತ್ತೆ ಸ್ಪರ್ಶ ಆಗಿರಲಿ ಅಥವಾ ಪರ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಏನೇ ಒಂದು ಚಿಕ್ಕ ಸೌಂಡ್ ಆದರೂ ಕೂಡ ಅವರಿಗೆ, ದೊಡ್ಡ ಭೂಕಂಪ ಆದರೂ ಕೆಲವೊಂದ್ಸರಿ ಅವರಿಗೆ ಸೌಂಡ್ ಕೇಳಿಸಿರಲ್ಲ, ಆದರೆ ಒಂದು ಗಡಿಯಾರದೇನೋ ಸೌಂಡು, ಗಡಿಯಾರ ಮುಳ್ತಿರೋ ಸೌಂಡ್ ಕೂಡ ಕೇಳಿಸ್ಬೋದು ಅವರಿಗೆ. ಆ ಥರ ಇರುತ್ತೆ. ಅದು ಕೂಡ ಒಂದು ಆಟಿಸಮ್ನ ಲಕ್ಷಣ. ಮತ್ತೆ ಕೆಲವೊಂದ್ಸರಿ ಅಪ್ಪ ಅಮ್ಮ ಕರೆದು ಸಾಕಾಗ್ತಾರೆ. ಬಾರೋ ಇಲ್ಲಿ ಏನೋ ಮಾಡ್ತಾ ಇದ್ಯಾ, ಏನು ಮಾಡ್ತಿದ್ಯಮ್ಮ, ಬಾರಮ್ಮ. ಹೆಸರಿಟ್ಟು ಕರೆದ್ರು, ಏನು ಹೆಸರಿಟ್ಟು ಕರೆದ್ರು ಕೂಡ ಆ ಮಗು ತಿರುಗಿ ನೋಡಲ್ಲ. ಮತ್ತು ಚಿಕ್ಕವರಿದ್ದಾಗ ಮಕ್ಕಳು ಬೆಳೀತಾ ಕರೆದಾಗ, ಈಗ ನೀವೇನು ಮಾಡ್ತೀರಾ, ಹುಟ್ಟಿದ ತಕ್ಷಣ ಮಕ್ಕಳಿಗೆ ಹಿಂಗೆ ಮಾಡೋದು, ಈ ಥರ ಮಾಡೋದೆಲ್ಲ ಮಾಡ್ತೀರಾ. ಮತ್ತು ಮಗು ತಿರುಗಿ ನೋಡಿದಾಗ, ಓ ಕಿವಿ ಸರಿ ಇದೆಯಪ್ಪ, ಕಿವಿ ಸರಿಯಾಗಿದೆ, ಕಣ್ಣು ಸರಿಯಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಬಟ್ ಆಟಿಸಮ್ ಮಕ್ಕಳು ಎಷ್ಟು ಕರೆದ್ರು ತಿರುಗಿ ನೋಡಲ್ಲ, ಎಷ್ಟು ಮಾತಾಡ್ಸಿದ್ರು ಮಾತಾಡಲ್ಲ, ಮುಖ ನೋಡಿದ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ, ನಗಲ್ಲ. ಅವಾಗ ಅಪ್ಪ ಅಮ್ಮಗೆ ಏನು ಅನ್ಸುತ್ತೆ, ಏನೂ ಇಲ್ಲ, ಹೋಗ್ಬಿಟ್ಟಿದೆ, ಹುಟ್ಟಬೇಕಾದ್ರೆ ಕಣ್ಣು ಇಲ್ಲ ಕಿವಿನೂ ಇಲ್ಲ ಅಂತ ಅಪ್ಪ ಅಮ್ಮಂದ್ರಿಗೆ, ತಂದೆ ತಾಯಿಗೆ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಏನೋ, ಅವ್ರಿಗೆ ಕಣ್ಣು ಸರಿ ಇರುತ್ತೆ, ಕಿವಿನೂ ಸೇರಿರುತ್ತೆ, ಯಾವುದೇ ದೋಷ ಇರಲ್ಲ ಅವರಿಗೆ. ಬಟ್ ಅವ್ರದ್ದು ಒಂದು ಲಕ್ಷಣ ಇದು, ಆಟಿಸಮ್ದು ಒಂದು ಲಕ್ಷಣ ಅಂದರೆ, ನೀವು ಎಷ್ಟು ಕರೆದ್ರೂ ಕೂಗಿದ್ರು, ಇಡೀ ದಿನ ನೀವು ಕರೆದ್ರೂ ಅದು ಮಗು ತಿರುಗು ನೋಡಲ್ಲ, ಬರೋದಿಲ್ಲ ಹತ್ರಕ್ಕೆ. ಅದು ಕೂಡ ಒಂದು ಆಟಿಸಮ್ನ ಲಕ್ಷಣ. ಮತ್ತೆ ಸ್ವಲ್ಪ ದೊಡ್ಡರಾಗ್ತಾ ಹುಡುಗಿರಲ್ಲಿ ಇಂಟ್ರೆಸ್ಟು ಅದೇನು ಇರಲ್ಲ. ಈ ಸುಮ್ಮನೆ ತಾನಾಯಿತು, ತನ್ನ ಕೆಲಸ ಆಯಿತು, ಏನೋ ಒಂದು ಕೆಲಸ, ಆ ಕೆಲಸ ತನ್ನಷ್ಟು ತಾನೇ ಇರೋಕೆ ಇಷ್ಟಪಡ್ತಾರೆ, ಮಿಂಗಲ್ ಆಗಲ್ಲ, ಜೊತೆಲಿ ಬರೆಯೋದಿಲ್ಲ. ಮತ್ತು ಇನ್ನೊಂದು ಮೂರ್ಛೆ ರೋಗ. ಏನು ಹೇಳ್ತೀವಿ ಅಂತಂದರೆ, ಅಟ್ಲೀಸ್ಟ್ ಈಗ ಸ್ಕೂಲ್ ಹೋಗೋಕ್ಕಿಂತ ಮುಂಚೆ 1ರಿಂದ 6 ಜನ ಆಟಿಸಮ್ ಮಕ್ಕಳಿದ್ದಾರೆ ಅಂದರೆ ಅದರಲ್ಲಿ ಒಂದು ಮಗುಗೆ ಫಿಟ್ಸ್ ಗ್ಯಾರಂಟಿ ಇರುತ್ತೆ, ಮೂರ್ಛೆ ರೋಗ ಇದ್ದೇ ಇರುತ್ತೆ. ಸೊ ಅದಕ್ಕೆಲ್ಲ ಸ್ವಲ್ಪ ಟ್ರೀಟ್ಮೆಂಟು ತಗೋಬೇಕಾಗುತ್ತೆ. ಇನ್ನೊಂದು ಬುದ್ಧಿಮಾಂದ್ಯತೆ. ಅದರಲ್ಲಿ ಒಂದು 25ರಿಂದ 30% ಜನಕ್ಕೆ ಇರುತ್ತೆ ಬುದ್ಧಿಮಾಂದ್ಯತೆ. ಸ್ವಲ್ಪ ಓಕೆ, ಒಂದು ಲೆವೆಲ್ ಮೈಲ್ಡ್ ಅಂತ ಹೇಳ್ತೀವಿ, ತನ್ನ ಕೆಲಸ ತಾವು ಮಾಡ್ಕೊಳ್ಳೋ ಅಂಥದ್ದು, ಟ್ರೈನ್ ಮಾಡಿದ್ರೂ ಮಾಡ್ಕೊಳ್ಳೋ ಅಂತಹ ಬುದ್ಧಿಮಾಂದ್ಯತೆ ಇರುತ್ತೆ. ಆದರೆ 50% ಆಟಿಸ್ಟಿಕ್ ಮಕ್ಕಳಿಗೆ ಸಿವಿಯರ್ ಅಥವಾ ಪ್ರೊಫೌಂಡ್ ಮೆಂಟಲ್ ರಿಟಾರ್ಡೇಷನ್ ಅಂತೀವಿ, ಅಥವಾ ಅದು ವಿಪರೀತ ಜಾಸ್ತಿ ಮೆಂಟಲ್ ರಿಟಾರ್ಡೇಷನ್ ಜಾಸ್ತಿ. ಅಂದರೆ ಬೇರೆ ಮೇಲೆ ಅವರು ಡಿಪೆಂಡ್ ಆಗಲೇಬೇಕು, ತನ್ನ ಕೆಲಸನೂ ತಾವು ಮಾಡ್ಕೊಳಕ್ಕಾಗಲ್ಲ, ಅವ್ರ ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ, ಇನ್ನೊಬ್ಬರು ಸಹಾಯ ಬೇಕೇ ಬೇಕು, ನಡೀಲಿಕ್ಕಾಗೋದಿಲ್ಲ, ಅವ್ರಿಗೂ ಒಂದು ಸಹಾಯ ಬೇಕೇ ಬೇಕು. ಸೊ ಆ ಥರ ಸಾಧ್ಯತೆಗಳಿರ್ತವೆ. ಇನ್ನೊಂದು ಗ್ಯಾಸ್ಟ್ರೋಎಂಟೆಸ್ಟೈನ್, ಬರ್ಪಿಂಗ್ ಅಂತೇಳಿ ಬರ್ಪ್ ಮಾಡೋವಂಥದ್ದು, ಉಬ್ಬಳಿಕೆ ಬರೋವಂಥದ್ದು. ಏನಪ್ಪ ಇವನು ಯಾವಾಗಲೂ ಗಡ್ರಕ್ ಅಂತ ಇರ್ತಾನೆ ಅಂತ ನಿಮ್ಗೆ ಅನ್ಸುತ್ತೆ, ಅದು ಕೂಡ ಒಂದು ಆಟಿಸಮ್ ಮಗು ಲಕ್ಷಣ. ಇಲ್ಲಾಂದರೆ ಅಮ್ಮ ಕಕ್ಕ ಬರ್ತಿಲ್ಲ, ಗಟ್ಟಿಯಾಗಿದೆ ಅಂತ ಹೇಳಿ ಮಕ್ಕಳು ಹೇಳ್ತಾರೆ. ಇಲ್ಲಾಂದರೆ ಜಾಸ್ತಿ ಬೇದಿ ಹೋಗುವಂಥದ್ದು, ಇದು ಕೂಡ ಆಟಿಸಮ್ದು ಮಗುವಿನ ಲಕ್ಷಣ ಇರುತ್ತೆ. ಸೊ ಇದಕ್ಕೆ ಬಂದಾಗ ಒಂದಿಷ್ಟು ಪರೀಕ್ಷೆಗಳು ಬರ್ತವೆ, ಹೆಂಗೆ ಇದು ಆಟಿಸಮ್ ಇದೆಯಾ ಇಲ್ವಾ ಅಂತೇಳಿ ನಾವು ಸ್ವಲ್ಪ ಚೆಕ್ ಲಿಸ್ಟ್ ಹಾಕೋಬೇಕಾಗುತ್ತೆ. ಇದೆಯಾ ಈ ಮಗುಗೆ ಆಟಿಸಮ್ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ಸೊ ಅದಕ್ಕೆ ಏನೋ ಒಂದಿಷ್ಟು ಕ್ವೆಶನ್ಸ್ಗಳಿರ್ತವೆ. ಸೊ ತಂದೆ ತಾಯಿಗಳನ್ನ ಕರೆದು ನಾವು ಕೇಳ್ತೀವಿ, ಈ ಥರ ಇದೆಯಾ, ಮಗು ಬಟ್ಟೆ ಹಾಕೊಳ್ತಾ, ಅಂಗಿ ಹಾಕೊಂಡಾಗ ಅಂಗಿದು ಬಟನ್ ಹಾಕೊಳ್ತಾನ, ಗುಂಡಿ ಹಾಕೊಳಕ್ ಬರುತ್ತಾ, ತಲೆ ಬಾಚ್ಕೋತಾನ, ಜುಟ್ಟು ಹಾಕೋತಾನ, ತಲೆ ಬಾಚ್ಕೊಂಡು ತಲೆ ಬಾಚಿನ ಕೇಳಿಡ್ತಾನೆ, ಚಪ್ಪಲ್ ಸರಿಯಾಗಿ ಹಾಕೋತಾನ ಇಲ್ವಾ, ಪ್ರತಿಯೊಂದನ್ನು ಕೂಡ ಒಂದಿಷ್ಟು ಕ್ವೆಶನ್ಸ್ಗಳಿರ್ತವೆ, ಪ್ರಶ್ನೆಗಳು. ಅದನ್ನ ನಿಮ್ಮ ಹತ್ರ ಕೇಳಿ ನಾವು ಅದ್ರ ಮೇಲೆ ಡಯಾಗ್ನೋಸ್ ಮಾಡ್ತೀವಿ. ಸೊ ಇನ್ನೊಂದು ಏನಂದ್ರೆ, ಬರೀ ಮಕ್ಕಳಿಗಷ್ಟೇ ಅಲ್ಲ, ಆಟಿಸಮ್ ಬೆಳೆಸುವಂಥ ಮಕ್ಕಳ
ತಂದೆ ತಾಯಿಗಳ ಮೇಲೆ ಪ್ರಭಾವ ಅದು ಇನ್ನೂ ಜಾಸ್ತಿ ಒತ್ತಡ. ಈಗ 40 ವರ್ಷ ಆಗಿದೆ, ದೊಡ್ಡ ವಯಸ್ಸಾಗಿರ್ಬೇಕಿತ್ತು, ಮಗು ಆಗಬೇಕಿತ್ತು, ಮೊಮ್ಮಕ್ಕಳು ನೋಡೋ ವಯಸ್ಸಲ್ಲಿ ಕೂಡ ನೀವು ಇನ್ನೂ ಮಗಂದು ಇನ್ನು ನೀವು ಅವ್ರಿಗೆ ಕಕ್ಕ ಅಥವಾ ಇದನ್ನ ತೊಳಿತಾ ಇದ್ದೀರಾ ಅಂತಂದ್ರೆ ಇಮ್ಯಾಜಿನ್ ನೀವು ಇದು ಮಾಡ್ಕೊಳ್ಳಿ, ಅವ್ರಿಗೆ ಎಷ್ಟು ತೊಂದರೆ ಆಗಿರ್ಬೋದು ತಂದೆ ತಾಯಿಗೆ, ಹೆತ್ತ ತಂದೆ ತಾಯಿಗೆ ಅಂತೇಳಿ. ಸೊ ಅವ್ರ ಮೇಲೆ ಎಷ್ಟು ಸ್ಟ್ರೆಸ್ ಇದೆ, ಎಷ್ಟು ಒತ್ತಡ ಇದೆ, ಅದನ್ನು ಕೂಡ ನಾವು ಅಳಿಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದೇನಪ್ಪಾ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಫಸ್ಟು ಆಟಿಸಮ್ ಇದೆ ಅಂತ ಹೇಳೋಕ್ಕಿಂತ ಮೊದಲು ಆಟಿಸಮ್ ಇದೆಯಾ ಇಲ್ಲ ಅಂತ ನಾವು ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು ಡಯಾಗ್ನೋಸಿಸ್ನ. ಅದರಲ್ಲಿ ಏನೇನು ತೆಗಿಬೇಕು, ಕಿವಿ ಸರಿಯಾಗಿದೆಯಾ ಅಥವಾ ಕಣ್ಣು ಸರಿಯಾಗಿದೆಯಾ, ಮತ್ತೆ ಅವ್ರದ್ದು ಟೋಟಲ್ ಬೆಳವಣಿಗೆಯಲ್ಲಿನೇ ಬುದ್ಧಿ ಮಾಂದ್ಯತೆನೇ ಇದೆಯಾ, ಅಥವಾ ಜಾಸ್ತಿ ಕೂತ್ರೆ ಒಂದ್ ಕಡೆ ಕುತ್ಕೊಳ್ಳಲ್ಲ, ನಿತ್ರೆ ಒಂದ್ ಕಡೆ ನಿಲ್ಲಲ್ಲ, ಈ ಥರನೂ ಕೂಡ ಇರ್ಬೋದು. ಸೊ ಇದನ್ನೆಲ್ಲ ನಾವು ರೂಲ್ ಔಟ್ ಮಾಡ್ಕೊತ ಹೋಗ್ಬೇಕಾಗುತ್ತೆ, ಇದು ಇದೆಯಾ ಇಲ್ವಾ ಅಂತೇಳಿ. ಸೊ ಇದನ್ನೆಲ್ಲ ಚೆಕ್ ಮಾಡಿದ ಮೇಲೆ ನಾವು ಆಟಿಸಮ್ ಇದೆಯೋ ಇಲ್ವೋ ಅಂತ ಕಂಡುಹಿಡಿಬೋದು. ಸೊ ಒಂದು ಏನಪ್ಪಾ ಅಂತಂದ್ರೆ ಇದಕ್ಕೆ ಆಟಿಸಮ್ಗೆ ಅದೇ ಸರ್ಜರಿ ಆಗಲಿ ಮಾತ್ರೆಗಳಾಗಲಿ ಇಲ್ಲ. ಸ್ವಲ್ಪ ಬಿಹೇವಿಯರ್ನ ಕಂಟ್ರೋಲ್ ಮಾಡೋಕ್ಕೆ, ಅವ್ರ ನಡವಳಿಕೆಯಲ್ಲಿ ಫಿಟ್ಸ್ ಬರ್ತಿದ್ಯಪ್ಪ, ಫಿಟ್ಸ್ಗಳಿಗೆ ಕೊಡ್ಬೋದು, ನಾವು ಶುರು ಮಾಡ್ಬೋದು. ಸಿಟ್ಟು ಭಾಳ ಮಾಡ್ಕೊತಾನೆ, ಸೊ ಸಿಟ್ಟು ಕಮ್ಮಿ ಆಗುವಂತಹ ಗುಳಿಗೆಗಳನ್ನ ನಾವು ಮಾತ್ರೆಗಳನ್ನ ಕೊಡ್ಬೋದು. ನಿದ್ದೆ ಮಾಡ್ತಾ ಇಲ್ಲ, ಸೊ ನಿದ್ರೆಗೆ ಸ್ವಲ್ಪ ಗುಳಿಗೆಗಳನ್ನ ನಾವು ಕೊಡ್ಬೋದು. ಈ ಥರ ಕೊಟ್ಟು ಸ್ವಲ್ಪ ಆ ಮಟ್ಟಕ್ಕೆ ನಾವು ಶಾಂತ ಮಾಡ್ಬೋದೇ ಹೊರತು ಅದಕ್ಕೆ ಪೂರ್ತಿ 100ಕ್ಕೆ 100 ಸರಿ ಹೋಗ್ತಾರೆ ಅನ್ನೋ ಹಾಗೆ ಇಲ್ಲ. ಆ ಥರ ಟ್ರೀಟ್ಮೆಂಟ್ ಯಾವುದು ಇಲ್ಲ, ಇಡೀ ಪ್ರಪಂಚದಲ್ಲೂ ಎಲ್ಲೂ ಇಲ್ಲ. ಸೊ ಏನು ಸರ್ಜರಿನೂ ಇಲ್ಲ, ಏನೂ ಇಲ್ಲ. ಸೊ ನಾವೇನು ಮಾಡ್ಬೋದು ಇಂಥ ಮಕ್ಕಳಿಗೆ ಅಂದರೆ ತರಬೇತಿ, ಟ್ರೈನಿಂಗ್ ಕೊಡಬೇಕಾಗುತ್ತೆ. ಯಾಕಂದರೆ ಇಂಥ ಮಕ್ಕಳು ಬೆಳೆದಾಗ ಮುಂದೆ ನಾನು ಹೇಳ್ದಂಗೆ ಈಗ 40 ವರ್ಷದವರು ನೀವು ನೋಡ್ಕೋಬೇಕು, ಸಣ್ಣ ಮಗುವಾಗಿ ಮಾಡಬೇಕು ಅಂದರೆ ಬಹಳ ಕಷ್ಟ. ಸೊ ಇಂಥ ಮಕ್ಕಳಿಗೆ ನೀವು ಆದಷ್ಟು ಬೇಗನೆ ಅವ್ರನ್ನ ಡಯಾಗ್ನೋಸ್ ಮಾಡಿ ಆಟಿಸಮ್ ಇದೆ ಅಂತ ಹೇಳಿ ಲಕ್ಷಣಗಳನ್ನ ನೋಡಿ ಕಂಡು ಹಿಡಿದು ಅವರಿಗೆ ತರಬೇತಿಗಳನ್ನ ಕೊಡಿಸಿ. ಸೊ ಅಟ್ಲೀಸ್ಟ್ ಅವರು ತನ್ನ ಕೆಲಸ ತಾವೇ ಮಾಡ್ಕೊಳ್ಳೋವಂಥದ್ದು, ಸ್ನಾನ ಮಾಡುವಂಥದ್ದು, ಊಟ ಮಾಡುವಂಥದ್ದು, ನಿದ್ರೆ ಮಾಡುವಂಥದ್ದು, ಹೊರಗಡೆ ಹೋಗಿ ಬರೋವಂಥದ್ದು. ಸೊ ಈ ಥರ ಎಲ್ಲ ತರಬೇತಿಗಳನ್ನ ಅವರು ತಗೊಂಡ್ರೆ ಅಟ್ಲೀಸ್ಟ್ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಮಟ್ಟಕ್ಕೆ ಬರ್ತಾರೆ. ಯಾವ ಥರ ಇದೆ, ಫಸ್ಟ್ ಏನಂತಂದ್ರೆ ತಂದೆ ತಾಯಿಗೆ ತಾಳ್ಮೆ ಇರಬೇಕು. ಬಹಳ ಕಷ್ಟ, ಅಯ್ಯೋ ಏನಪ್ಪ ಇಂಥ ಮಗು ಹುಟ್ಟುಬಿಡ್ತು ಇದೆಲ್ಲ ನೋಡ್ಕೊಬೇಕು ಅಂತ ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಆದರೆ ತಂದೆ ತಾಯಿಗೆ ತಾಳ್ಮೆ ಫಸ್ಟ್ ಬರಬೇಕು. ಪ್ಲಸ್ ಏನು ಮಾಡ್ಬೋದು, ಹೇಳ್ಕೊಡೋ ಅಂಥದ್ದು, ಚಿತ್ರ ತೋರಿಸಿ, ನೀರು ಕುಡಿಬೇಕು ಅನ್ಸಿದ್ರೆ ಒಂದು ಇದು ನಿಮ್ದು ಲೋಟ ತೋರಿಸ್ಬಿಟ್ಟು ನೀರು ತೋರಿಸಿ, ತಗೊಳಪ್ಪ ನೀರು ಬೇಕಾ ಅಂತ ಕೇಳೋವಂಥದ್ದು, ಊಟ ಮಾಡಿದ್ಯಾ ಅಂತದ್ದು, ಮಲ್ಕೊಂಡ್ಯಾ ಅಂತ ಹೇಳೋದು, ಒಂದಕ್ಕೆ ಹೋದ್ಯಾ ಅಂತ ಹೇಳೋದು, ಹಿಂಗೆ ಪ್ರತಿಯೊಂದನ್ನು ಕೂಡ ನೀವು ಆಂಗಿಕ ಭಾಷೆಯಲ್ಲಿ ತೋರಿಸ್ಕೊಳ್ಳೋ ಅಂಥದ್ದು ಅಥವಾ ಚಿತ್ರ ತೋರಿಸಿ ಕೂಡ ನೀವು ಅವ್ರಿಗೆ ಸ್ವಲ್ಪ ಟ್ರೈನಿಂಗು ಮಾಡಿಸ್ಬೇಕು. ಮತ್ತು ಅವ್ರದ್ದೇ ಆದ ಇವ್ರ ಜೊತೆಗೆ ಏನೋ ವಯಸ್ಸಿನವ್ರ ಜೊತೆಗೆ ಬೆಳೆಯಕ್ಕೆ ಬಿಡ್ರಿ. ಈ ಮಗು ಯಾಕೆ ಮಾತಾಡಲ್ಲ ಅಂತೇಳಿ ಅವ್ರನ್ನ ಸುಮ್ಮನೆ ಮೂಲೆಗಟ್ಟೋದಲ್ಲ, ಬೇರೆಯವ್ರ ಜೊತೆಗೆ ಬೆಳೆಯಕ್ಕೆ ಬಿಡಿ, ಅವ್ರ ವಯಸ್ಸಲ್ಲಿ ಮಕ್ಕಳ ಜೊತೆಗೆ ಬೆಳೀಲಿಕ್ಕೆ ಬಿಡಿ. ಆದಷ್ಟು ಅವ್ರಿಗೆ ಆತ್ಮವಿಶ್ವಾಸನ ನಾವು ಹೆಚ್ಚಿಗೆ ಮಾಡಬೇಕು. ಇನ್ನೊಂದು ಹೆಂಗೆ ಆಗಲೇ ಹೇಳ್ಕೊಟ್ಟಂಗೆ ನಾನು ಟೂತ್ ಪೇಸ್ಟು, ಬ್ರಷ್ ಲೂಜ್ಬೇಕು ಅಂತಂದರೆ ಬ್ರಷ್ ತಗೋ, ಆಮೇಲೆ ಟೂತ್ ಪೇಸ್ಟ್ ಹಾಕು, ಆಮೇಲೆ ಬಾಯಿಗೆ ಸ್ವಲ್ಪ ನೀರು ಹಾಕೊಂಡು ಹಲ್ಲುಜ್ಜಿ, ಆಮೇಲೆ ಬಾಯಿ ಮುಕ್ಕಳಿಸಿ ತೊಳಿ, ಆಮೇಲೆ ಮುಖ ತೊಳ್ಕೊ. ಹೀಗೆ ಪ್ರತಿಯೊಂದೊಂದೊಂದನ್ನು ನೀವು ಒಂದೊಂದು ಸ್ಟೆಪ್ನ ನೀವು ಹೇಳ್ಕೊಡ್ಬೇಕಾಗುತ್ತೆ. ಒಂದು ಡಿಫ್ರೆನ್ಷಿಯಲ್ ರಿಇನ್ಫೋರ್ಸ್ಮೆಂಟ್ ಪ್ಲಸ್ ಡಿಸ್ಕ್ರಿಟ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಮತ್ತೆ ಮಗು ಸಪೋಸ್ ಕೇಳ್ತಪ್ಪ ಇವತ್ತು ನನಗೆ ನೀರು ಕೊಡ್ರಿ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸಿದೆ ಮಗು ಅಂದಾಗ ನೀವು ವೆರಿ ಗುಡ್ ಅಂತ ಹೇಳಿ ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಓ ಚೆನ್ನಾಗಿ ಮಾಡಿದೆಪ್ಪ ಇವತ್ತು, ಒಳ್ಳೆ ಕೆಲಸ ಮಾಡಿದೆ, ಹಿಂಗೆ ಮಾಡಬೇಕು ಅಂತೇಳಿ ಒಂದು ಚಾಕ್ಲೇಟ್ ಕೊಡೋ ಅಂಥದ್ದು, ಒಂದು ಮುತ್ತು ಕೊಡೋ ಅಂಥದ್ದು, ಈ ಥರ ಏನಾದರೂ ಒಂದು ನೀವು ಮಾಡಿದಾಗ ಮಗುಗೆ ಏನಂತ ಅನಿಸುತ್ತೆ, ಓ ಹೌದಪ್ಪ ಇದು ಒಂದು ಅವ್ರಿಗೆ ಒಂದು ಕಲಿಕೆ ಬರುತ್ತೆ. ಓಕೆ ನಾನು ಹಿಂಗೆ ಮಾಡಿದ್ರೆ ನಾನು ಈ ಥರ ಏನೋ ಒಂದು ಕೊಡ್ತಾರೆ ನನಗೆ, ಏನೋ ಒಂದು ಸಿಗುತ್ತೆ ನನಗೆ, ಗಿಫ್ಟ್ ಸಿಗುತ್ತೆ ನನಗೆ ಅಂತ ಒಂದು ಖುಷಿ ಪಡುತ್ತೆ. ಸೊ ಅದನ್ನೇ ಒಂದು ಅವರಿಗೆ ಒಂಥರ ಪ್ರೋತ್ಸಾಹ ಆಗೋಗುತ್ತೆ. ಸೊ ನೆಕ್ಸ್ಟ್ ಟೈಮು ಅದು ಮಾತಾಡ್ದೇನೆ ಅದೇ ತನ್ನಷ್ಟು ತಾನೇ ಮಾತಾಡೋಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ತೋರಿಸ್ಬಿಟ್ಟು ಅದನ್ನು ಕಲಿಯೋಕ್ಕೆ ಶುರು ಮಾಡುತ್ತೆ. ಇಲ್ಲಾಂದರೆ ನೀವು ಹೇಳಬೇಕು ನನಗೆ ನೀರು ಬೇಕು ಅಂತ ಹೇಳು, ನಾನು ನಿಂಗೆ ನೀರು ಕೊಡ್ತೀನಿ ಅಂತ ಹೇಳಿ. ಕೆಲವು ಸಲ ನೀವು ಫರ್ಮ್ ಆಗಿರ್ಬೇಕಾಗುತ್ತೆ, ಅಯ್ಯೋ ಬೇಡ ಬಿಡು ಪಾಪ ಮಗು ಯಾಕೋ ಅವ್ನು ತೋರಿಸ್ಬಿಟ್ಟಿದ್ದಾನೆ ನಾನು ಕೊಟ್ಬಿಡ್ತೀನಿ ಅಂತೇಳಿ ಕರಗಿ ಕೊಡೋದಲ್ಲ. ನೀನು ಕೇಳಪ್ಪ ನಾನು ಕೊಡ್ತೀನಿ, ನೀನು ಕೇಳು ನಾನು ಕೊಡ್ತೀನಿ ಅಂತ ಹೇಳಿ ನೀವು ಹೇಳಿ ಫರ್ಮಾಗೆ ಹೇಳಿ ನೀವು ಕೊಡಿಸ್ಬೇಕು. ಹೇಳಿದಾಗ ಮಗು ಮಾಡುತ್ತೆ, ಅವಾಗ ನೀವು ಕೊಡಬೇಕು. ಹಾಗೆ ಮಾಡೋದ್ರಿಂದ ಅವ್ರಿಗೆ ನೀವು ಟ್ರೈನ್ ಅಪ್ ಮಾಡ್ಬೋದು. ಇನ್ನೊಂದು ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಅಂದರೆ ಭಾಷಣ ಚಿಕಿತ್ಸೆ ಅಂತ ಹೇಳ್ತೀವಿ. ಅಂದರೆ ಮಾತು ಇದು ಓಕೆ ಹೆಂಗೆ ಉಚ್ಚಾರ ಹೇಗೆ ಮಾಡಬೇಕು, ಯಾವ ಥರ ಮಾತಾಡಬೇಕು ಕೂಡ ಅದಕ್ಕೋಸ್ಕರ ಅಂತ ಥೆರಪಿಸ್ಟ್ಗಳು ಇರ್ತಾರೆ. ಸೊ ಅಂಥವ್ರ ಹತ್ರ ಒಂದ್ಸರಿ ಒಂದೊಂದು ಸೆಷನ್ಸ್ ತೊಗೋಬೇಕಾಗುತ್ತೆ ನೀವು ಅವ್ರನ್ನ ಬಿಟ್ಟು. ಪ್ಲಸ್ ಈಗ ಜೊತೆಲಿ ಸೋಷಿಯಲ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಅಂದರೆ ಬೇರೆಯವ್ರ ಜೊತೆ ಹೆಂಗೆ ಬೆರಿಬೇಕು, ಈಗ 4-6 ಜನದ ಮಧ್ಯದಲ್ಲಿದ್ದಾಗ ನಾವು ಹೇಗಿರಬೇಕು, ಹೇಗೆ ನಡ್ವಳ್ಕೋಬೇಕು, ಇದಕ್ಕೂ ಕೂಡ ಥೆರಪಿಸ್ಟ್ ಇರ್ತಾರೆ. ಇದನ್ನು ಕೂಡ ನೀವು ಅವರಿಗೆ ತರಬೇತಿ ಕೊಡ್ತಾ ಅವ್ರಿಗೆ ಕಲಿಸ್ಬೇಕು. ಓಕೆ ಬೇರೆಯವ್ರ ಜೊತೆಗಿದ್ದೀವಿ, ನಾವು ಬೇರೆ ಮನೇಲಿಲ್ಲ, ನಾವು ಹೊರಗಡೆಗಿದ್ದೀವಿ,
ಅಥವಾ ನಾವು ಎಲ್ಲ ಹೊರಗಡೆ ಬಂದಿದ್ದೀವಿ, ಸಂತೆಗೆ ಬಂದಿದ್ದೀವಿ, ಪೇಟೆಗೆ ಬಂದಿದ್ದೀವಿ. ಸೊ ಹಿಂಗೆ ಬಂದಾಗ ನೀನು ಹೆಂಗೆ ನಡ್ಕೋಬೇಕು, ಬೇರೆಯವ್ರ ಮನೆಗೆ ಬಂದಿದ್ದೀವಿ ಅಥವಾ ಮದುವೆ ಮನೆಗೆ ಬಂದಿದ್ದೀವಿ, ಹೇಗೆ ನಡ್ಕೋಬೇಕು, ಇದನ್ನೆಲ್ಲ ನೀವು ತರಬೇತಿ ಕೊಡ್ತಾ 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 ಅವರು ಕಲಿತಾ ಹೋಗ್ತಾರೆ. ಇನ್ನು ಎಜುಕೇಷನ್, ಈಗ 40 ಜನ 50 ಜನ ಇದ್ದಾರೆ ಕ್ಲಾಸಲ್ಲಿ, ಈ ಮಗುನು ಸೇರಿಸಿ ಅಡ್ಮಿಷನ್ ಮಾಡಿಸ್ಬಿಡ್ತೀರಾ, ಕಲಿತಾನ್ ಬಿಡು ಅಂತ ತಳ್ತೀರಾ. ಕಲಿಯತ್ತ ಮಗು? ಇಲ್ಲ. ಯಾಕೆ ಕಲಿಯಲ್ಲ? ಅರ್ಥ ಆಗೋದಿಲ್ಲ. ಸೊ ಅಂಥ ಮಕ್ಕಳಿಗೆ ಅವಾಗ ಏನಾಗುತ್ತೆ, ಅಲ್ಲಿ ಟೀಚರ್ಸ್ ಕೇಳ್ತಾರೆ, ಏನಪ್ಪ ಅಲ್ಲೊಂದು ವೈಟ್ ಪೇಪರ್ ಇದೆ ತೊಗೊಂಡು ಬಾ ಅಂತ. ಮಗುಗೆ ಪೇಪರ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ, ಅದರಲ್ಲಿ ವೈಟ್ ಅಂದರೆ ಯಾವ ಕಲರ್ ಅನ್ನೋದು ಗೊತ್ತಿರಲ್ಲ, ಬಿಳಿ ಬಣ್ಣದು ಅಂತಲೂ ಗೊತ್ತಿರಲ್ಲ. ತೊಗೊಂಡು ಬಂದರೆ ಮಗು ತೊಗೊಂಬರಲ್ಲ. ಅವಾಗ ಏನು ಮಾಡ್ತಾರೆ, ಬೈತಾರೆ, ಎಲ್ಲರ ಮುಂದೆನೂ ಪನಿಷ್ಮೆಂಟ್ ಕೊಡ್ತಾರೆ. ಮಗುಗೆ ಏನಾಗುತ್ತೆ ಅವಾಗ, ಇನ್ನೂ ಬೇಜಾರಾಗೋಗುತ್ತೆ, ಡಿಪ್ರೆಷನ್ಗೆ ಹೊರಟೋಗುತ್ತೆ ಮಗು. ಅಯ್ಯೋ ನಾನು ಹೋಗೋದೇ ಇಲ್ಲಮ್ಮ, ನಾನು ಸ್ಕೂಲಿಗೆ ಹೋಗಲ್ಲ ಅನ್ನೋಕ್ಕೆ ಶುರು ಮಾಡುತ್ತೆ. ಸೊ ಅದ್ರ ಬದಲು 1-to-1 ಟೀಚಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದು ಮಗುಗೆ ಒಬ್ಬರೇ ಟೀಚರ್ ಇಟ್ಕೊಂಡು ಪೂರ್ತಿ ಪಾಠನ ಹೇಳ್ಕೊಡುವಂಥದ್ದು. ಮಾಮೂಲಿ ಮಕ್ಕಳ ಥರ ಈ ಮಕ್ಕಳು ಕಲಿಯೋದಿಲ್ಲ. ಸೊ ಅವ್ರಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡೇ ನೀವು ಕಲಿಸ್ಬೇಕು. ನಿಧಾನಾಗಿ ಒಂದೊಂದೇ ಅಕ್ಷರಗಳ ಸಮೇತ, ಆಮೇಲೆ ಪದಗಳು, ಆಮೇಲೆ ಸೆಂಟೆನ್ಸಸ್ಗಳು, ವಾಕ್ಯಗಳನ್ನ ಹೇಳ್ಕೊಡ್ಬೇಕಾಗುತ್ತೆ. ಇನ್ನೊಂದು, ಈಗ ಒಂದು ಇದಾಗ್ಬಿಟ್ಟಿದೆ. ಮೊದಲೇನಾಗ್ತಿತ್ತು, ಜಾಯಿಂಟ್ ಫ್ಯಾಮಿಲಿ, ಅಪ್ಪ ಅಮ್ಮ, ಅಜ್ಜಿ ತಾತ, ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಒಟ್ಟಿಗೆ ಇರ್ತಿದ್ರು, ಒಬ್ರು ಇರೋರು ಮಾತಾಡಿಸ್ತಿದ್ರು. ಈಗೇನಾಗಿದೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿದೆ. ಅಪ್ಪ ಅಮ್ಮ ಮಗು ಅಷ್ಟೇ ಇರ್ತಾರೆ. ಸೊ ಅದರಿಂದ ಏನಾಗ್ತಿದೆ, ಮಗುಗೆ ಒಬ್ರು ಮಾತಾಡ್ಸ್ತಿದ್ರು, ಏನು ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ರು. ಒಬ್ರು ಎಂಗೇಜ್ ಮಾಡೋರು, ಮಗುನ ಮಾತಾಡ್ಸ್ಕೊಂಡು ಏನೋ ಒಂದು ಕೆಲಸ ಹೇಳ್ಕೊಂಡು ಎಂಗೇಜ್ ಮಾಡ್ತಿದ್ರು. ಈಗೇನಾಗಿದೆ, ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದ್ರೆ ಮಗು ಮನೇಲಿ ಒಂದೇ. ಏನು ಮಾಡುತ್ತೆ, ಅವರಿಬ್ರು ಕೆಲ್ಸಕ್ಕೆ ಹೋದಾಗ ಮಗು ಒಂದೇ ಇರ್ಬೇಕೀಗ, ಬೇರೆ ವಿಧಿ ಇಲ್ಲ. ಏನು ಮಾಡ್ತಾರೆ, TV ಮೊಬೈಲ್ ಕೊಟ್ಬಿಡ್ತಾರೆ. ಸೊ ಸ್ಕ್ರೀನ್ ಟೈಮ್ ಜಾಸ್ತಿ ಆಗುತ್ತೆ. ಸೊ ಅಟ್ ರಿಸ್ಕ್ ಅಂತ ಹೇಳ್ತೀವಿ. ಅಂದರೆ ಇನ್ನೇನು ಆಟಿಸಮ್ ಬರಬೇಕು ಅಂತ ಇರೋ ಮಗುಗೆ ಇನ್ನು ಸ್ವಲ್ಪ ಲೇಟಾಗಿ ಬರೋದು ಬೇಗನೆ ಬಂದ್ಬಿಡುತ್ತೆ. ಫ್ಯಾಮಿಲಿಯಲ್ಲಿ ಇರುವಂಥದ್ದು ಇನ್ನೂ ಬೇಗನೆ ಬಂದ್ಬಿಡುತ್ತೆ ಮಗುಗೆ. ಅಟ್ ರಿಸ್ಕ್ ಇರೋ ಮಕ್ಕಳಿಗೆ ಆಟಿಸಮ್ ಅನ್ನೋದು ಇನ್ನೂ ಬೇಗ ಬಂದ್ಬಿಡುತ್ತೆ. ಸೊ ಅದ್ರ ಬದಲು ಇನ್ನೂ ಖುಷಿ ಆಗ್ತಾರೆ ಅಪ್ಪ ಅಮ್ಮ, ನನ್ನ ಮಗ ಅವನೇ ಫೋನ್ ಮಾಡ್ದ, ಅವನೇ ಫೋನ್ ತೊಗೊಂಡು, ಅವನೇ ನೆಟ್ಟೆಲ್ಲ ಆನ್ ಮಾಡಿ ಅವನೇ ಫೋನ್ ಮಾಡಿದ್ದಾನೆ, ಅವನೇ ವಿಡಿಯೋ ಕಾಲ್ ಮಾಡಿದೆ ಅಂತ ಖುಷಿ ಪಡ್ತಾರೆ. ಇದು ಖುಷಿ ಪಡೋ ವಿಷಯನ ಏನು ಮಾಡ್ತಿದ್ದೀರಾ ನೀವು, ಮಗು ಮೆದುಳನ್ನ ಡ್ಯಾಮೇಜ್ ಮಾಡ್ತಾ ಇದ್ದೀರಾ. ಮಗು ಈಗ ಡ್ಯಾಮೇಜ್ ಮಾಡಿ ಮಗುನ ಇನ್ನೂ ಬೇಗ ಆಟಿಸಮ್ಗೆ ನೀವೇ ತಳ್ತಾ ಇದ್ದೀರಾ. ಮಗು ಆಟ ಆಡ್ಕೊಂಡು ಪರಿಸರದಲ್ಲಿ ಬೇರೆ ಜೊತೆ ಮಿಂಗಲಾಗಿ ಬೆಳಿಬೇಕಾಗಿರೋ ಮಗುಗೆ ನೀವೇ ಫೋನ್ ಕೊಟ್ಟು ನಿಮಗೇನು ಖುಷಿ, ಅವ್ನಿಗೆ ಓದಕ್ಕೆ ಬರೋಕ್ಕೆಲ್ಲ ಬರುತ್ತೆ, ಭಾಳ ಚುರುಕಿದಾನವನು, ಭಾಳ ಜಾಣ ಇದ್ದಾನವನು, ಮೊಬೈಲಲ್ಲಿ ಅವನೇ ಆಪ್ರೇಟ್ ಮಾಡ್ತಾನೆ ಅನ್ಸ್ಬಿಡುತ್ತೆ. ಆದರೆ ಅದು ಆ್ಯಕ್ಚುಲಿ ನೀವು ಡ್ಯಾಮೇಜ್ ಮಾಡ್ತಾ ಇದ್ದೀರಾ. ಮೆದುಳನ್ನ ನೀವೇ ಡ್ಯಾಮೇಜ್ ಮಾಡಿ ನೀವೇ ಮಗುಗೊಂದು ಕಾಯಿಲೆ ಕೊಡ್ತಾ ಇದ್ದೀರಾ. ಸೊ ಅದನ್ನು ಅವಾಯ್ಡ್ ಮಾಡಿರಿ. ಸ್ಕ್ರೀನ್ ಟೈಮ್ ಏನಂತೀವಿ, ಇದು ಏನೇನಿದೆ ಸ್ಕ್ರೀನ್ಗಳು, TV ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇದನ್ನು ಕಡಿಮೆ ಮಾಡಿಸ್ರಿ. ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸ್ರಿ. ಪಾರ್ಕಿಗೆ ಕರ್ಕೊಂಡು ಹೋಗೋ ಅಂಥದ್ದು, ಬೇರೆ ಫ್ರೆಂಡ್ಸ್ಗಳ ಜೊತೆಗೆ ಬಿಡೋ ಅಂಥದ್ದು, ಅವ್ರ ವಯಸ್ಸಲ್ಲಿರುವಂಥ ಮಕ್ಕಳ ಜೊತೆಗೆ ಆದಷ್ಟು ಬೆರೆಯಲ್ ಬಿಡ್ರಿ, ಆಟ ಆಡೋಕ್ಕೆ ಬಿಡಿ. ಮಾತ್ರೆಗಳು ಇದ್ದಾವೆ ನಾನು ಹೇಳ್ದಂಗೆ. ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ ಫ್ಯಾಮಿಲಿ, ಪೋಷಕರನ್ನು ಕೂಡ ಅದರಲ್ಲಿ ನಾವು ಸೇರಿಸ್ಕೊತೇವೆ. ಯಾಕಂದರೆ ಇದರಿಂದ ಆಟಿಸಮ್ ಮಕ್ಕಳನ್ನ ನಿಭಾಯಿಸ್ಕೊಂಡು ಅವ್ರಿಗೆ ಆದಷ್ಟು ಸ್ಟ್ರೆಸ್ ಆಗಿರುತ್ತೆ. ಸೊ ಅಂಥವ್ರಿಗೂ ಕೂಡ ಸ್ವಲ್ಪ ನಾವು ಬ್ರೇಕ್ ಕೊಡಬೇಕು, ವಿಶ್ರಾಂತಿ ಕೊಡಬೇಕಾಗುತ್ತೆ. ಸೊ ಮಕ್ಕಳಿಗೂ ವಿಶ್ರಾಂತಿ ಕೊಡಬೇಕಾಗುತ್ತೆ. ಸೊ ಇಬ್ರಿಗೂ ವಿಶ್ರಾಂತಿ ಕೊಟ್ಟು ನೀವು ಮಾಡ್ರಿ ಅಂದಾಗ ಅಪ್ಪ ಅಮ್ಮಗೂ ಸಾಕಾಗಲ್ಲ, ಸುಸ್ತಾಗಲ್ಲ. ಸೊ ಮಕ್ಕಳಿಗೂ ಸುಸ್ತಾಗಲ್ಲ. ಸೊ ಅವರು ತರಬೇತಿಲಿ ಇನ್ವಾಲ್ವ್ ಆಗ್ತಾರೆ, ಅದರಿಂದ ಒಳ್ಳೆ ಬೆನಿಫಿಟ್ನ ತಗೋತಾರೆ. ಸೊ ಇದು ನೆನಪಿರಬೇಕು ನಿಮಗೆ. ರೆಡ್ ಫ್ಲಾಗ್ಸ್ ಏನಪ್ಪ, ವಾರ್ನಿಂಗ್ ಸೈನ್ಗಳು ಏನು, ಒಂದು ಹೆಸರು ಕರೆದ್ರು ಮಗು ಗಮನ ಇಟ್ಟು ನೋಡ್ತಿಲ್ಲ, ಮಾತಾಡ್ತಾ ಇಲ್ಲ, 18 ತಿಂಗಳು ಅಥವಾ 1.5 ವರ್ಷ ಆದ್ರೂ ಮಗು ಯಾವುದೇ ಇಂಟ್ರೆಸ್ಟ್ ತೋರಿಸ್ತಿಲ್ಲ, ಆಟ ಆಡ್ತಾ ಇಲ್ಲ, ಮತ್ತು ಒಂದೇ ಸುಮ್ಮನೆ ತನ್ನಷ್ಟು ತಾನೇ ಆಡುವಂಥದ್ದು, ಯಾವುದೋ ಒಂದು ಸುಮ್ಮನೆ ಒಂದು ಮುರಿದೋಗಿರೋವಂಥ ವಸ್ತುನೇನೋ ಕ್ಯಾರಿ ಮಾಡುವಂಥದ್ದು, ಈ ಥರ ಏನೋ ಬಿಹೇವಿಯರ್ ಚೇಂಜ್ ಇದ್ದಾವೆ. ಕೈ ತಿರ್ಗಿಸ್ತಾ ಇರೋದು, ಸುಮ್ಮನೆ ಹಿಂಗೆ ಅಂತ ಇರೋದು, ಯಾವಾಗ ನೋಡ್ರಿ ನಿಲ್ಸೋ ಅಂದರೆ ನಿಲ್ಸಕ್ಕೆ ಬರಲ್ಲ, ಯಾಕಂದರೆ ಅದು ಒಂದು ಆಟಿಸಮ್ದು ಒಂದು ಲಕ್ಷಣ. ಸೊ ಈ ಥರ ಎಲ್ಲ ಇದ್ದಾವೆ. ಕಾಲು ಬೆರಳಲ್ಲೇ ನಡೀತಾನೆ ಅಂತ ಅನಿಸಿದ್ರೆ ಅಂಥ ಮಕ್ಕಳಿಗೆ ಆಟಿಸಮ್ ಇರೋ ಸಾಧ್ಯತೆಗಳಿದ್ದಾವೆ. ಸೊ ಅವ್ರನ್ನ ನೀವು ಕರ್ಕೊಂಡು ಬಂದು ಆದಷ್ಟು ಚಿಕಿತ್ಸೆನ ಕೊಡಿಸ್ಬೇಕು. ಸೊ ಇವ್ರ ಭವಿಷ್ಯ ಹೆಂಗಿರುತ್ತೆ, ಈ ಆಟಿಸಮ್ ಇರೋವಂಥದ್ದು, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇರೋವಂಥದ್ದು ಭವಿಷ್ಯ ಹೆಂಗೆ ಅಂತಂದರೆ, ಸ್ವಲ್ಪ ಬರ್ತಾ ಕ್ರಮೇಣ ಸ್ವಲ್ಪ ಕಮ್ಮಿ ಆಗ್ಬೋದು, ಸೌಮ್ಯವಾಗೋದು ಅಂತೀವಿ, ಸ್ವಲ್ಪ ಕಮ್ಮಿ ಆಗ್ಬೋದು. ಆದರೆ 100ಕ್ಕೆ 100 ಕ್ಯೂರ್ ಆಗೋದಿಲ್ಲ. ಬೇರೆಯವ್ರ ಮೇಲೆ ಅವರು ಡಿಪೆಂಡ್ ಆಗಲೇಬೇಕಾಗುತ್ತೆ. ಸೊ ಅದಕ್ಕೇನಂತ ಹೇಳ್ತೀವಿ, ನೀವು ಟ್ರೈನಿಂಗ್ ಎಲ್ಲ ಕೊಟ್ಟು, ತರಬೇತಿ ಕೊಟ್ಟು ಅವ್ರನ್ನ ಒಂದು ಮಟ್ಟಕ್ಕೆ ತಂದರೆ, ಯಾರ ಮೇಲೂ ಹೊರೆ ಆಗದೆ ತನ್ನ ಕೆಲಸನ ತಾನೇ ಮಾಡ್ಕೊತ ಅವರು ಡಿಪೆಂಡ್ ಆಗದೆ ಅವ್ರ ಕೆಲಸ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಅದೇ ನೀವೇನಾದರೂ ಅವ್ರಿಗೆ ತರಬೇತಿಯನ್ನು ಕೊಡಿಸ್ಲಿಲ್ದಂಗೆ ಹಾಗೆ ಬಿಟ್ಬಿಟ್ರೆ, ಕಂಡಿಡಿದೆ ಹಾಗೆ ಬಿಟ್ಟರೆ ಏನಾಗುತ್ತೆ, ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಹಂಗಿದ್ದಾಗ ಆ ಫ್ಯಾಮಿಲಿಲಿ, ಆ ಕುಟುಂಬದಲ್ಲಿ ಯಾರು ಒಬ್ಬರು ಇಂಥ ಮಗು ನೋಡ್ಕೊಳ್ಳೋಕ್ಕೆ ಅಂತ ನೀವೇ ಒಬ್ಬರು ರೆಡಿಯಾಗಿರಬೇಕು, ಸಿದ್ಧರಾಗಿ ಇರಬೇಕಾಗುತ್ತೆ.
ಸೊ ಅದಕ್ಕೆ ಏನು ಸಲಹೆ ಕೊಡ್ತೀವಿ ಅಂತಂದರೆ, ಹೆಂಗೆ ನಾವು ಅದನ್ನು ತಡೆಗಟ್ಬೋದು? ಪ್ರೆಗ್ನೆನ್ಸಿ ಇರಬೇಕಾದ್ರೆ, ಅಂದರೆ ಗರ್ಭಿಣಿಯರಾಗಿದೆಯಾ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ ತಕ್ಷಣ ನೀವು ಆದಷ್ಟು, ಅದಕ್ಕಿಂತ ಮುಂಚೆ ಕೂಡ ಸ್ಮೋಕ್ ಆಗಿರ್ಬೋದು, ಬೀಡಿ ಸಿಗರೇಟ್ ಸೇದೋವಂಥದ್ದು ಅಥವಾ ಡ್ರಿಂಕ್ಸ್ ಮಾಡೋವಂಥದ್ದಾಗಲಿ ಅಭ್ಯಾಸಗಳನ್ನ ಬಿಟ್ಬಿಡಿ. ಆದಷ್ಟು ನ್ಯೂಟ್ರಿಷನ್ ಇರುವಂತಹ ಒಳ್ಳೆ ಫುಡ್ ತಗೊಳ್ಳಿ. ಊಟ ಆರೋಗ್ಯಕರ ಜೀವನ ಶೈಲಿ ಅಂತ ಹೇಳ್ತೀವಿ. ಊಟ ಕೂಡ ಆರೋಗ್ಯವಾಗಿರುವಂತಹ ಊಟ ತಗೊಳ್ಳಿ. ಹೊರಗಡೆದು ಅಥವಾ ಪ್ರಿಸರ್ವ್ ಮಾಡಿಟ್ಟಿರುವಂಥ ಎಷ್ಟೋ ದಿನಗಳ ಊಟಗಳನ್ನೆಲ್ಲ ಮಾಡಕ್ಕೆ ಹೋಗಬೇಡಿ. ನಿಮ್ಮದು ವೆಯ್ಟ್ ಎಕ್ಸಸೈಸ್ ಮಾಡೋವಂಥದ್ದಾಗಲಿ ಅದನ್ನೆಲ್ಲ ಕರೆಕ್ಟಾಗಿ ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಈಗ ಆಲ್ರೆಡಿ ಇದೆ ಬಂದ್ಬಿಟ್ಟಿದೆ ನಮಗೆ ಆಟಿಸಮ್ ಅಂದರೆ ಒಪ್ಕೊಳ್ಳಿ, ಹೌದಪ್ಪ ಹಿಂಗೆ ಆಟಿಸಮ್ ಇದೆ, ಅದಕ್ಕೆ ನಾನು ಏನು ಮಾಡಬಹುದು? ಅಯ್ಯೋ ಆಟಿಸಮ್ ಬಂತು, ಹಿಂಗಿದೆ ಏನು ಮಾಡೋದು ಅಂದರೆ ಏನೂ ಆಗೋದಿಲ್ಲ. ಈಗ ಬಂದ್ಬಿಟ್ಟಿದೆ, ಅದಕ್ಕೆ ನಾನು ಏನು ಮಾಡಬೇಕು? ಅಯ್ಯೋ ಅವ್ರಿಗೆ ಇಂಥವಳು ತಂದು ಮದುವೆ ಮಾಡ್ಕೊಂಡ್ಬಿಟ್ಟಿವಿ, ಇಂಥವ್ರು ತಂದು ನೋಡಲೇ ಇಲ್ಲ, ನಾವು ಕುಟುಂಬನೇ ನೋಡಿಲ್ಲ, ತಂದು ಮದುವೆ ಮಾಡ್ಕೊಂಡ್ಬಿಟ್ಟಿವಿ, ಇಂಥ ಮಗು ಹುಟ್ಬಿಡ್ತು, 40 ವರ್ಷ ಆಗೋಗ್ಬಿಡ್ತು, ಇವಾಗ ಪ್ರೆಗ್ನೆಂಟ್ ಆಗಿದ್ದಾರೆ, ಇಂಥ ಮಗು ಹುಟ್ಟಿತು ಅಂತ ನಾವು ಫುಲ್ಲು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾದ್ರು ಉಪಯೋಗ ಇದೆಯಾ? ಇಲ್ಲ. ಮಗು ಹುಟ್ಟಾಗಿದೆ, ಆಟಿಸಮ್ ಬಂದಿದೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಅದ್ರ ಜೊತೆಗೆ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನ ನೀವು ಕಲಿಬೇಕಾಗುತ್ತೆ. ಸೊ ಇನ್ನೊಂದೇನಪ್ಪ ಅಂದ್ರೆ ಒಂದು ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂತ ಮಾಡ್ತಾರೆ. ಈ ಆಟಿಸಮ್ ಇರೋ ಮಕ್ಕಳಿಗೆ, ಬುದ್ಧಿಮಾಂದ್ಯತೆ ಇರೋ ಮಕ್ಕಳಿಗೆ ಅದು ಅವ್ರದ್ದು ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಇವರಿಗೆ ಇದೆಯಾ ಅಂತ ಹೇಳಿ ಗೌರ್ಮೆಂಟಿಂದಾನೇ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. UDID, ಯೂನಿಕ್ ಡಿಸಬಿಲಿಟಿ ಐಡೆಂಟಿಫಿಕೇಶನ್ ನಂಬರ್ ಅಂತ ಹೇಳ್ತೀವಿ. UDID ಕಾರ್ಡ್ ಅಂತ ಕೊಡ್ತಾರೆ, ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲೂ ಕೊಡ್ತಾರೆ. ಸೊ ಈ ಥರ ಮಕ್ಕಳು ನಿಮಗೆ ಇದ್ದಾರೆ ಅಂತ ಗೊತ್ತಾದಾಗ ಅಂಥವ್ರ ತಂದೆ ತಾಯಿಗಳನ್ನ ಆ ಕಡೆ ಕಳಿಸಿ. ಸೊ ಈ ಥರ ಮಕ್ಕಳಿಗೆ ತಿಂಗಳಿಗೆ ಒಂದಿಷ್ಟು ದುಡ್ಡು ಅಂತ ಬರ್ತದೆ, 2,000 ಆ ಥರ ದುಡ್ಡು ಬರುತ್ತೆ. ಸೊ ಅದನ್ನು 18 ವರ್ಷ ಆಗೋ ತನಕ ರಿನ್ಯೂ ಮಾಡ್ಕೋಬೇಕು. 18 ವರ್ಷ ಆದಮೇಲೆ ಪರ್ಮನೆಂಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಸೊ ಈ ಥರ ಮಕ್ಕಳೇನಾದ್ರು ನಿಮಗೆ ಇದ್ದರೆ ಕಾಣಿಸಿದ್ರೆ ಅಂಥವ್ರನ್ನ ಕಳಿಸಿ. ಇನ್ನೊಂದೇನಪ್ಪ ಅಂದರೆ ಮಿಥ್ಯಗಳು. ಏನು ಫಸ್ಟ್ ಏನಪ್ಪ, ಲಸಿಕೆಗಳು ತೊಗೊತೀವಿ, ವ್ಯಾಕ್ಸಿನೇಷನ್ ತೊಗೊಂಡ ತಕ್ಷಣ ಆಟಿಸಮ್ ಬಂದ್ಬಿಡುತ್ತೆ ಅಂತ ಇದೆ, ಅದು ಸುಳ್ಳು. ಆ ಥರ ಇಲ್ಲ. ಮತ್ತು ಇನ್ನೊಂದೇನು ಅಂದರೆ ಈ ಥರ ಗ್ಲೂಟನ್ ಫ್ರೀ, ಈಗ ಹೊರಗಡೆ ಊಟ ನಾನು ಜಾಸ್ತಿ ಮಾಡಿಲ್ಲ ಅಂತಂದರೆ ಅಥವಾ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ನಾನು ತೊಗೊಂಡಿಲ್ಲ ಅಂತಂದರೆ ಆಟಿಸಮ್ ಬರಲ್ಲ ಅಂತ ಒಂದು ಮಿಥ್ಯೆ ಇದೆ, ಅದು ಕೂಡ ಸುಳ್ಳು. ಯಾಕಂದರೆ ಆಟಿಸಮ್ ಅನ್ನೋದು ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಮೇಲೆ ಅಥವಾ ನಾವು ಗರ್ಭಿಣಿ ಇದ್ದಾಗ ಹೆಂಗಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಬೇರೆ ಬೇರೆ ಏನೋ ನಾನು ಅಲ್ಲಿ ದೇವ್ರು ಕೇಳಿಸ್ದೆ, ಇದನ್ನು ದೇವ್ರು ಕೇಳಿಸ್ದೆ, ಮತ್ತು ರೇಖಿ ಥೆರಪಿ ಮಾಡಿಸ್ದೆ, ಈ ಥರ ಟ್ರೀಟ್ಮೆಂಟ್ ಕೊಡಿಸ್ದೆ, ಬೇರೆ ಬೇರೆ ಬ್ರೈನ್ ಸ್ಟಿಮ್ಯುಲೇಷನ್ ಮಾಡೋವಂಥ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬಿಟ್ಟೆ, ಅದರಿಂದ ಆಟಿಸಮ್ ಗುಣ ಆಗುತ್ತೆ ಅಂತ ಇದೆ. ಆ ಥರ ಅದು ಕೂಡ ಇಲ್ಲ, ಅದಕ್ಕೂ ಆ ಥರ ಏನು ಟ್ರೀಟ್ಮೆಂಟ್ಸ್ ಇಲ್ಲ. ಸೊ ಇಷ್ಟು ಆಟಿಸಮ್ ಬಗ್ಗೆ ಹೇಳಿದ್ದೀನಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಸೊ ಇದ್ರ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಇದು ಆಟಿಸಮ್ ಬರೀ ಆಟಿಸಮ್ ಅನ್ನೋದಕ್ಕಿಂತನೂ ಜೊತೆಯಲ್ಲಿ ಈ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ, ಮತ್ತು ಲರ್ನಿಂಗ್ ಡಿಸಬಿಲಿಟೀಸ್ ಅದು ಇದೆ ಅಂತ ಅಂದಾಗ ಯೂಶಲಿ ಮೆಂಟಲ್ ರಿಟಾರ್ಡೇಷನ್ ಇರೋದಿಲ್ಲ. ಅಂದರೆ ಈಗ ಅವರು 3 ಬರೆಯೋ ರೀತಿ ಹಿಂಗಿದ್ರೆ ಅವ್ರು ಹಿಂಗೆ ಬರಿತಾ ಇರ್ತಾರೆ. ಬಟ್ ಅವ್ರದ್ದು IQ ಲೆವೆಲ್, ಬುದ್ಧಿಶಕ್ತಿ ನಾರ್ಮಲ್ ಆಗಿರುತ್ತೆ. ಬುದ್ಧಿಶಕ್ತಿ ಚೆಕ್ ಮಾಡಿದ ಮೇಲೆ ನಾರ್ಮಲ್ ಇದೆ ಅಂದಾಗ ಮಾತ್ರ ನಾವು ಲರ್ನಿಂಗ್ ಡಿಸಬಿಲಿಟೀಸ್ಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಲರ್ನಿಂಗ್ ಡಿಸಬಿಲಿಟೀಸ್ ಇದೆ ಅಂತ ಹೇಳೋದಿಲ್ಲ. ಮತ್ತು ಅವರು ಮೆಂಟಲ್ ರಿಟಾರ್ಡೇಷನ್ ಇದೆ ಅಂತಂದರೆ ಮೆಂಟಲ್ ರಿಟಾರ್ಡೇಷನು ಮತ್ತು ಇದು ಆಟಿಸಮು ಯಾವಾಗಲೂ ಜೊತೆಲೇ ಹೋಗ್ತಾ ಇರುತ್ತೆ ಸರ್, ಮೋಸ್ಟ್ ಆಫ್ ದ ಟೈಮ್. ನಾನು ಹೇಳ್ದಂಗೆ 50% ಮಕ್ಕಳಿಗೆ ಸಿವಿಯರ್ ಟು ಪ್ರೊಫೌಂಡು, ಇನ್ನು 35% ಇರೋವಂಥವ್ರಿಗೆ ಮೈಲ್ಡ್ ಟು ಮಾಡ್ರೇಟ್ ಡೆಫಿನೆಟ್ಲಿ ಇರುತ್ತೆ ಸರ್. ಸೊ ಹಂಗಾಗಿ ಬಹಳ ಕಷ್ಟ ಎರಡೂ ಇದೆ ಅಂತ ಹೇಳೋದಕ್ಕೆ. ಎಲ್ಲರಿಗೂ ಇರಬೇಕಂತ ಇಲ್ಲ. ಈಗ ಮೆಂಟಲ್ ರಿಟಾರ್ಡೇಷನ್ ಇದೆ ಅಂತಂದರೆ ಜೊತೆಲಿ ಅಂದರೆ ಈಗ ಸ್ವಲ್ಪ ಆತಂಕ ಇರೋವಂಥದ್ದು, ಡಿಪ್ರೆಷನ್ ಇರೋವಂಥದ್ದು ಸಾಧ್ಯತೆಗಳಿರ್ತವೆ. ಮತ್ತು ಕೆಲವೊಂದ್ಸರಿ ಸೈಕೋಟಿಕ್ ಅಂತ ಹೇಳ್ತೀವಿ, ಅಂದರೆ ಸುಮ್ಮನೆ ಅಲ್ಲೇ ಕೂತ್ಕೊಂಡಲ್ಲಿನೇ ಏನೇನೋ ಮಾತಾಡೋವಂಥದ್ದು, ಯಾರೋ ಬಂದರು ಅಂತೇಳಿ ಅನ್ಕೊಳ್ಳೋ ಅಂಥದ್ದು, ಯಾರು ಇಲ್ಲದೇ ಇದ್ರೂ ಯಾರೋ ಇದ್ದಾರೆ ಅನ್ನೋ ಮಾತಾಡೋ ರೀತಿ ಮಾತಾಡೋದು, ಈ ಬಿಹೇವಿಯರ್ಗಳು ಕಂಡು ಬರ್ತವೆ ಮೆಂಟಲ್ ರಿಟಾರ್ಡೇಷನ್ ಇರೋ, ಬುದ್ಧಿಮಾಂದ್ಯತೆ ಇರೋ ಮಕ್ಕಳಲ್ಲಿ. ಬಟ್ ಬುದ್ಧಿಮಾಂದ್ಯತೆ ಆಟಿಸಮ್ ಬಹಳ ಸರಿ ಅದು ಜೊತೆಲೇ ಹೋಗ್ತಾ ಇರ್ತವೆ. ಆಟಿಸಮಲ್ಲಿ ಅದೇ ಟ್ರೈನ್ ಮಾಡಿಲ್ಲ, ಭಾಳ ಹಾಗೆ ಬಿಟ್ಬಿಟ್ಟಿದ್ದಾರೆ ಅಂತ ಅಂದರೆ ಈ ಥರ ಅದು. ಯಾಕಂದರೆ ಇದರಲ್ಲಿ 50% ಸಿವಿಯರ್ ಪ್ರೊಫೌಂಡ್ ಅಂದರೆ ದೈನಂದಿನ ಚಟುವಟಿಕೆಗಳು ಏನೂ ಮಾಡೋಕ್ಕೆ ಬರೋದಿಲ್ಲ. ಈ ನಾವು ನೋಡ್ತೀವಲ್ಲ ಈಗ ಹಾಸ್ಪಿಟಲಲ್ಲಿ ಹೆಂಗೆ ಅಂತಂದರೆ 40 ವರ್ಷ ಆದರೂ ಅಪ್ಪ ಅಮ್ಮ ಆ ಹುಡುಗನ್ನ ಅಂದರೆ ಮಗನ್ನ 40 ವರ್ಷದ ಮಗುನು ಕೂಡ ಹೆಗ್ಲ ಮೇಲೆ ಎತ್ಕೊಂಡ್ಬರ್ತಿರ್ತಾರೆ, ನಡೆಯೋಕ್ಕೆ ಬರೋದಿಲ್ಲ. ಕೆಲವೊಂದ್ಸರಿ ಅವ್ರ ಬುದ್ಧಿಮಾಂದ್ಯತೆ ಅಂದರೆ ಕೆಲವೊಂದ್ಸರಿ ಸೆರಿಬ್ರಲ್ ಪಾಲ್ಸಿ ಈ ಥರದ್ದೆಲ್ಲ ಬೇರೆ ಬೇರೆ ಕಾಯಿಲೆಗಳೆಲ್ಲ ಜೊತೆಲಿ ಇರ್ತವೆ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಏನು ಮಾಡೋಕ್ಕೆ ಬರಲ್ಲ. ಅವರು ಒಂದ ಮೂತ್ರ ಕೂಡ ಏನೇ ಮಾಡಿದ್ರು ಕೂಡ ತಂದೆ ತಾಯಿಗಳನ್ನೇ ತೊಳಿತಾ ಇದ್ದಾರೆ, ಅವರೇ ಕ್ಲೀನ್ ಮಾಡಬೇಕು. ಸೊ ಆ ಥರನೂ ಇದ್ದಾರೆ.
ಅದಕ್ಕೆ ಏನು ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂತ ಏನೂ ಇಲ್ಲ, ಕ್ಯೂರ್ ಆಗೋದಿಲ್ಲ. ಅದೊಂದು ಸ್ಥಿತಿ. ಮೆಂಟಲ್ ರಿಟಾರ್ಡೇಷನ್ ಕ್ಯೂರ್ ಆಗಲ್ಲ. ಯಾಕಂತಂದ್ರೆ ಈಗ ಮಾಮೂಲಿ ಕಾಯಿಲೆ ಇದೆ, ಏನೋ ಒಂದು ಈಗ ನಮ್ದು HP ಹಿಮೋಗ್ಲೋಬಿನ್ ಕಮ್ಮಿ ಆಯ್ತು, ನಾವು ಸ್ವಲ್ಪ ಇದನ್ನ ಹಾಕೋಬಿಡ್ತೀವಿ. ಬಟ್ ಇದರಲ್ಲಿ ಬ್ರೈನ್ ಒಳಗಡೆ ಇರೋ ಮೆದುಳಲ್ಲೇ ಡ್ಯಾಮೇಜ್ ಇದೆ, ಅದನ್ನ ಯಾರು ಏನು ಮಾಡಕ್ ಬರೋದಿಲ್ಲ. ಬೈ ಬರ್ತೆ ಬಂದ್ಬಿಟ್ಟಿರುತ್ತೆ ಅವ್ರಿಗೆ, ಬೈ ಬರ್ತೆ ಬಂದಿರುತ್ತೆ, ಆಮೇಲೆ ಹಾಕೋ ಚಾನ್ಸಸ್ ಇರ್ತವೆ. ಅದಕ್ಕೆ ನಾನು ಒಂದು ರೆಟ್ ಸಿಂಡ್ರೋಮ್ ಅಂತ ಹೇಳಿದೆ. ಅವ್ರು ಕೆಲವು ಸರಿ 2 ವರ್ಷ 3 ವರ್ಷ ಆಗೋ ತನಕ ಬಹಳ ಚೆನ್ನಾಗಿರ್ತಾರೆ, ಆಮೇಲೆ ಬರ್ತಾ 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 ಅವ್ರದ್ದು ಮುಂಚೆ ಏನೇನು ಕಲ್ತಿದ್ರು ಅದು ಎಲ್ಲ ಹೊರಟೋಗ್ಬಿಡುತ್ತೆ. ಅದು ಇದಾವೆ, ಬಟ್ ಯಾವುದಕ್ಕೂ ಟ್ರೀಟ್ಮೆಂಟ್ ಇಲ್ಲ. ಸ್ವಲ್ಪ ಅವ್ರದ್ದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ, ಅಂದ್ರೆ ಅವರು ಸಿಟ್ಟು ಕೋಪ ಮಾಡ್ಕೊಂಡ್ರೆ ಕಮ್ಮಿ ಮಾಡಿಸ್ಬೋದು, ಅಥವಾ ಅದೇ ಜಗಳ ಆಡ್ತಾ ಇದ್ದಾರೆ, ಅಥವಾ ಅವ್ರದ್ದು ಮೈಂಡ್ ಮೂಡ್ ಸ್ಟೇಬಲ್ ಇಲ್ಲ ಅಂದ್ರೆ ಸ್ವಲ್ಪ ಮೂಡ್ ಸ್ಟೆಬಿಲೈಸರ್ಸ್ ಅಂತ ಹೇಳ್ತೀವಿ. ಸೊ ಆ ಥರ ಮಾತ್ರೆಗಳನ್ನ ಕೊಟ್ಟು ನಾವು ಸ್ವಲ್ಪ ಕಮ್ಮಿ ಮಾಡ್ಬೋದು. ನಿದ್ದೆ ಬರ್ತಿಲ್ಲ ಅಂದ್ರೆ ಸ್ವಲ್ಪ ನಿದ್ದೆ ಮಾತ್ರೆಗಳನ್ನ ಕೊಡಬಹುದು. ಬಟ್ ಆಸ್ ಸಚ್ ಅದಕ್ಕೆ ಪೂರ್ತಿ 100ಕ್ಕೆ 100 ಟ್ರೀಟ್ಮೆಂಟ್ ಇಲ್ಲ, ಎಲ್ಲೂ ಇಲ್ಲ. ಅದಕ್ಕೆ ಟೋಟಲಿ ಎಲ್ಲ ಪಾರ್ಟ್ಸ್ನು ಅಫೆಕ್ಟ್ ಆಗಿರ್ಬೋದು. ಅದಕ್ಕೆ ಅದು ನ್ಯೂರೋಫಿಸಿಯಾಲಜಿಕಲ್ ಅಂತ ಏನು ಹೇಳ್ತೆ, ಕಾರ್ಟಿಕಲ್ ಸ್ಟ್ರಕ್ಚರ್ ಡ್ಯಾಮೇಜ್ ಅಂತಂದ್ರೆ ಪೂರ್ತಿ ಒಳಗಡೆ ಮೇಲ್ಗಡೆ ಇರೋ ಪೂರ್ತಿ ಮೆದುಳಿನ ಪಾರ್ಟೇ ನಾವು ಕಾರ್ಟೆಕ್ಸ್ ಅಂತ ಹೇಳ್ತೀವಿ. ಸೊ ಅದು ಪೂರ್ತಿ ಡ್ಯಾಮೇಜ್ ಆಗಿರುತ್ತೆ ಅವ್ರಿಗೆ.